ನಮಸ್ಕಾರ, ಶುಭ ಸಂಜೆ. ನೀವು ನೋಡ್ತಾ ಇದ್ರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ವಿಜಯ್ ಶ್ರೀ ಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರೋಂಥದ್ದಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಬರ್ತ್ಡೇ ವಿಶಸ್, ಆನಿವರ್ಸರಿ ವಿಶಸ್ ತಲುಪಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ನಮ್ಮ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ಮೊನ್ನೆ 2 ದಿನ ವೀಕೆಂಡ್ ಇತ್ತು. ಎಲ್ಲಿಗೆಲ್ಲ ಹೋಗಿದ್ರಿ? ಏನಾದರೂ ಹೊಸ ಸ್ಪೆಷಲ್ ಏನಾದ್ರು ಆಕ್ಟಿವಿಟಿ ಮಾಡಿದ್ರಾ? ಎಲ್ಲಿಗಾದ್ರು ಟ್ರಿಪ್ ಹೋಗಿದ್ರ? ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಅದರ ಜೊತೆಗೆ ಇವತ್ತು ಕೂಡ ನಾನು ಸಾಕಷ್ಟು ಕ್ವಿಜ್ ಕ್ವಶನ್ಸ್ ತಗೊಂಡು ಬಂದಿದ್ದೀನಿ. ಸಾಕಷ್ಟು ಸುಲಭವಾದಂಥ ಪ್ರಶ್ನೆಗಳಿದೆ, ಅವನ್ನ ನಿಮಗೆ ಕೇಳ್ತೀನಿ. ಅದಕ್ಕೆ ಉತ್ತರ ಕೊಡೋದಕ್ಕೂ ಕೂಡ ಪ್ರಯತ್ನಿಸ್ಬೋದು. ಸೊ ಯೂಶಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹಾಗೆ UPSC ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರುವಂಥವ್ರಿಗೆ ಜನರಲ್ ನಾಲೆಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲಿಂದ ನಾಲೆಜ್ ಸಿಕ್ಕರೂ ಕೂಡ, ಅದು ಪೇಪರಿಂದ ಆಗಿರ್ಬೋದು, ಟಿವಿಯಿಂದ ಆಗಿರ್ಬೋದು, ನ್ಯೂಸಿಂದ ಆಗಿರ್ಬೋದು, ಸೊ ಅಥವಾ ಬೇರೆ ಸೋಷಿಯಲ್ ಮೀಡಿಯಾದಿಂದ ಆಗಿರ್ಬೋದು, ಎಲ್ಲೇ ಅವ್ರಿಗೆ ಏನೇ ಒಂದು ಹೊಸ ಇನ್ಫಾರ್ಮೇಷನ್ ಸಿಕ್ಕಿರೋದು ಕೂಡ ಗ್ರಾಬ್ ಮಾಡ್ತಾ ಇರ್ತಾರೆ. ಸೊ ಅಂಥವರಿಗೆ ಯಾರೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ ಬರಬೇಕಂತ ಇದ್ದೀರಾ, ಗೌರ್ಮೆಂಟ್ ಆಫೀಸರ್ಸ್ ಆಗ್ಬೇಕಂತಿದ್ದೀರಾ, ಖಂಡಿತವಾಗ್ಲೂ ಇವತ್ತಿನ ಸಂಚಿಕೆ ನಿಮಗೆ ಕೂಡ ಉಪಯೋಗ ಆಗುತ್ತೆ. ಯಾಕಂದರೆ ನಾನು ಇವತ್ತು ಜನರಲ್ ನಾಲೆಜ್ ಕ್ವೆಶನ್ಸ್ ತಗೊಂಡು ಬಂದಿದ್ದೀನಿ. ಸೊ ಎಲ್ರಿಗೂ ಕೂಡ ಜನರಲ್ ಆಗಿ ಗೊತ್ತಿರಲೇಬೇಕಾದಂಥ ಕೆಲವೊಂದು ನಾಲೆಜಬಲ್ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಬಳಿ ಏನಾದರೂ ಕೂಡ ಹೊಸ ಫ್ಯಾಕ್ಟ್ಸ್ಗಳಾಗಿರ್ಬೋದು, ಸೊ ಏನಾದರೂ ತಿಳಿಸ್ಕೊಡುವಂಥ ವಿಷಯಗಳಿತ್ತು ಅಂತಂದರೆ ಅದನ್ನು ಕೂಡ ಖಂಡಿತವಾಗ್ಲೂ ನಮಗೆ ತಿಳಿಸ್ಕೊಡ್ಬೋದು. ಹಾಗೆ ಕಾರ್ಯಕ್ರಮದ ಮುಖಾಂತರ ಎಲ್ಲ ವೀಕ್ಷಕರಿಗೂ ಕೂಡ ಹೊಸ ಇನ್ಫಾರ್ಮೇಷನ್ ನಿಮ್ಮ ಕಡೆಯಿಂದ ಹಂಚ್ಕೋಬಹುದು. ಅದರ ಜೊತೆಗೆ ನೀವು ಕೂಡ ಯಾರಿಗಾದ್ರೂ ಬರ್ತ್ಡೇ ವಿಶಸ್ನ ತಿಳಿಸ್ಬೇಕಂತಿದ್ರೆ ಅಥವಾ ಯಾರಿಗಾದ್ರೂ ಆನಿವರ್ಸರಿ ವಿಶಸ್ ತಿಳಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಸೊ ಸಾಕಷ್ಟು ಥರದ ವಿಶಸ್ಗಳಿರುತ್ತೆ. ಇತ್ತೀಚೆಗಂತೂ ಯಾರ್ದೆಲ್ಲ ಬರ್ತ್ಡೇಯಿಂದ ಜೊತೆಗೆ ಹಿಡಿದು ಸೊ ಬೇರೆ ನಾಮಕರಣಕ್ಕಾಗಿರ್ಬೋದು, ಸೊ ಏನೊಂದು ಹೊಸ ಫಂಕ್ಷನ್ ಮಾಡ್ಕೋತಾ ಇರ್ತಾರೆ, ಮನೆ ಓಪನಿಂಗ್ ಆಗಿರುತ್ತೆ, ಅವ್ರಿಗೆ ಕಾಂಗ್ರಾಚುಲೇಷನ್ಸ್ ಹೇಳ್ಬೇಕಂತಂದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿಪಾದರಿಗೆ ನಿಮ್ಮೊಂದು ಬೆಸ್ಟ್ ವಿಶಸ್ನ ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ಅದ್ರ ಜೊತೆಗೆ ಕ್ವಿಸ್ ಕ್ವಶನ್ಸ್ ಕೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಯಾವ ರೀತಿ ಕ್ವಿಸ್ ಕ್ವಶನ್ಸ್ ಅಪ್ಪ ಇವತ್ತು ಕೇಳ್ತಾ ಇರೋದು ಅಂತಂದ್ರೆ ಆಲ್ಮೋಸ್ಟ್ ಕರ್ನಾಟಕದ ಮೇಲೆ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಅಂದರೆ ಕನ್ನಡದ ಸುತ್ತಮುತ್ತ ಇರುವಂಥ ವಿಷಯಗಳನ್ನೇ ಜಾಸ್ತಿ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಬೇರೆ ವಿಷಯಗಳನ್ನು ಕೂಡ ನೀವು ಹಂಚ್ಕೋಬಹುದು. ನಿಮಗೆ ಗೊತ್ತಿರುವಂಥ ವಿಷಯಗಳು, ಏನಾದರೂ ಹೊಸ ವಿಷಯಗಳು, ನಿಮಗೆ ಫ್ಯಾಕ್ಟ್ಸ್ಗಳು ನಿಮಗೆ ಗೊತ್ತಿತ್ತು ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮದ ಮುಖಾಂತರ ಎಲ್ಲರ ಜೊತೆಗೆ ಅದನ್ನು ನಮ್ಮ ಜೊತೆಗೂ ಕೂಡ ಹಂಚ್ಕೋಬಹುದು. ಅದ್ರ ಜೊತೆಗೆ ಏನಾದರೂ ಹಾಡುಗಳನ್ನ ಹೇಳ್ತೀರಾ ಅಂತಂದರೆ, ಅಥವಾ ನಿಮ್ಮಲ್ಲಿ ಚಿಕ್ಕ ಮಕ್ಕಳಿರ್ತಾರೆ, ಸೊ ಅವ್ರು ಕೂಡ ಪೋಯಮ್ ಹೇಳ್ತಾರೆ ಅಥವಾ ರೈಮ್ಸ್ ಹೇಳ್ತಾರೆ ಅಂದರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಜೊತೆಗೆ ಡೈಲಾಗ್ಸ್ಗಳನ್ನು ಕೂಡ ಹೇಳ್ಬೋದು. ಸಾಕಷ್ಟು ಹೊಸ ಡೈಲಾಗ್ಸ್ಗಳೆಲ್ಲ ಬಂದಿದೆ ಇತ್ತೀಚೆಗೆ. ಎಸ್ಪೆಷಲಿ ಉಪಾಧ್ಯಕ್ಷ ಸಿನಿಮಾದಲ್ಲಿ ಸಾಕಷ್ಟು ಡೈಲಾಗ್ಸ್ಗಳಿದೆ. ಅಕಸ್ಮಾತ್ ನೀವು ಕೂಡ ಸಿನಿಮಾನ ಹೋಗಿ ನೋಡಿದ್ರಾ ಅಂತಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು. ಹಾಗೆ ನಿಮಗೆ ಗೊತ್ತಿರುವಂಥ ರಿವ್ಯೂಸ್ನ ಅಥವಾ ನಿಮ್ಗೆ ಅದ್ರ ಬಗ್ಗೆ ಏನು ಅನಿಸ್ತು ಸಿನಿಮಾ ನೋಡಿದಾಗ ಅದ್ರ ಬಗ್ಗೆ ಕೂಡ ಖಂಡಿತ ಮಾತಾಡ್ಬೋದು. ಸಾಕಷ್ಟು ಸಿನಿಮಾಗಳಲ್ಲಿ ಇತ್ತೀಚೆಗೆ ರಿಲೀಸ್ ಆಗ್ತಾ ಇದೆ, ಹೊಸ ಥಿಯೇಟ್ರೆಲ್ಲ ಕಾಣಿಸ್ಕೊಳ್ತಾ ಇದೆ. ಸೊ ಒಂದು ರೀಸೆಂಟಾಗಿ ಒಂದು ಹೊಸ ಸಿನಿಮಾ ಬಂದಿದೆ. ಸೊ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಯಾರು ಡೈರೆಕ್ಟ್ ಮಾಡಿದ್ರಪ್ಪ, ಸೇಮ್ ಡೈರೆಕ್ಟ್ ಮಾಡಿರೋವಂಥ ಸಿನಿಮಾ ಕೂಡ. ಸೊ ಈ ರೀತಿ ಸಾಕಷ್ಟು ಸಿನಿಮಾಗಳು ಬರ್ತದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಹೇಳ್ಬೋದು ಒಂಥರ ಹೊಸ ಕಲರ್ ಒಂದು ವೇವ್ ಬರ್ತಾ ಇದೆ ಅಂತ. ಸೊ ಎಲ್ಲ ಹೊಸ ಆ್ಯಕ್ಟರ್ಸ್ಗಳು, ಹೊಸ ಡೈರೆಕ್ಟರ್ಸ್ ಎಲ್ಲ ಬಂದು ಮೂಡಿ ಬರ್ತಾ ಇದ್ದಾರೆ. ಸೊ ಅದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ರೀಸೆಂಟಾಗಿ ಅದೇ ರೀತಿ ಪಾಪ್ಯುಲರ್ ಆದಂಥ ಒಬ್ಬ ಆ್ಯಕ್ಟ್ರೆಸ್ ಅಂತ ಅಂದರೆ ರುಕ್ಮಿಣಿ ವಸಂತ ಅಂತಲೇ ಹೇಳ್ಬೋದು. ಸೊ ಅವರು ಕೂಡ ಸಾಕಷ್ಟು ಫೇಮಸ್ ಆಗ್ತಾ ಇದ್ದಾರೆ. ಹಾಗೆ ಎಲ್ರಿಗೂ ಕೂಡ ಸಪ್ತಸಾಗರದ ಆಚೆ ಎಲ್ಲೋ ಇಂದ ತುಂಬಾ ಫೇಮಸ್ ಆದ್ರು, ತುಂಬಾನೇ ಚಹಿತ ಆಗ್ಬಿಟ್ಟಿದ್ದಾರೆ. ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗ್ತಾರೆ ಅವ್ರು ನೋಡೋದಕ್ಕೆ. ಅವರ ಒಂದು ಮುಗ್ಧ ಮುಖನ ನೋಡೋದಕ್ಕೆ ತುಂಬಾ ಎಲ್ಲರೂ ಇಷ್ಟಪಡ್ತಾರೆ. ಸೊ ನೀವು ಕೂಡ ಅವ್ರ ಸಿನಿಮಾಗಳನ್ನ ಇನ್ನು ಮುಂದೆ ನೋಡಬೇಕು ಅಂತಿದ್ದೀರಾ ಅಂತಂದ್ರೆ, ಸೊ ಯಾವ ರೀತಿ ಸಿನಿಮಾಗಳಲ್ಲಿ ಅವ್ರನ್ನ ನೋಡೋಕೆ ಇಷ್ಟಪಡ್ತೀರಾ, ಖಂಡಿತವಾಗ್ಲೂ ಈ ವಿಷಯಗಳ ಬಗ್ಗೆ ಖಂಡಿತ ನಮ್ಮ ಜೊತೆಗೂ ಕೂಡ ಮಾತಾಡ್ಬೋದು. ಅದ್ರ ಜೊತೆಗೆ ಇವತ್ತು ಕ್ವಿಜ್ ಕ್ವಶನ್ಸ್ನ ಕೇಳ್ತಾ ಇರೋದ್ರಿಂದ ಸೊ ಕ್ವಿಜ್ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರಗಳನ್ನ ಕೊಡ್ಬೋದು. ಹಾಗೆ ನೀವು ಕೂಡ ಶಾಲೆ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಬಳಿ ಹೊಸದಾಗಿ ನೀವು ಕಲ್ತಿರುವಂಥ ಪೋಯಮ್ ಆಗಿರ್ಬೋದು, ನೀವು ಪ್ರಾಕ್ಟೀಸ್ ಮಾಡ್ತಿರ್ತಕ್ಕಂಥ ಅದ್ರ ಕತೆ ಆಗಿರ್ಬೋದು, ಏನಾದರೂ ಹೊಸ ಸ್ಪೀಚ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಅದನ್ನ ಕೂಡ ನಮ್ಮ ಜೊತೆಗೆ ಹಂಚ್ಕೋಬಹುದು. ಸೊ ಒಂದು ಫಸ್ಟ್ ಕ್ವೆಶ್ಚನ್ ನಿಮ್ಗಿದೆ, ಅದನ್ನ ಕೇಳ್ಬಿಡ್ತೀನಿ, ನೋಡೋಣ ನಿಮ್ಗೆ ಏನಾದ್ರು ಉತ್ತರ ಗೊತ್ತಿತ್ತು ಅಂದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಪ್ರಶ್ನೆ ಬಂದು, ಕರ್ನಾಟಕ ಯಾವಾಗ ರಾಜ್ಯವಾಯಿತು? ಸೊ ಡೇಟ್ ಅಂತೂ ನಮ್ಗೆಲ್ರಿಗೂ ಗೊತ್ತೇ ಇದೆ ಯಾವಾಗ ರಾಜ್ಯ ಆಯಿತು ಅಂತ. ಸೊ ಕರ್ನಾಟಕ ಅಂತ ಫಾರ್ಮ್ ಆಗಿದ್ದು ಯಾವಾಗ ಸೃಷ್ಟಿ ಆಯಿತು, ಕಂಪ್ಲೀಟ್ ಕರ್ನಾಟಕ ಅಂತ ಒಗ್ಗೂಟನ ಎಲ್ಲ ಫುಲ್ ಒಟ್ಟಿಗೆ ಬಂದಾಗ ಯಾವಾಗ ಅದು ನಾಮಕರಣ ಮಾಡಲಾಯಿತು ಅಂತ. ಸೊ ಯಾವಾಗ ಕರ್ನಾಟಕ ರಾಜ್ಯ ಆಯಿತು ಅಂತ ನೋಡೋಣ. ಇದಕ್ಕೆ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ. ಸೊ ಡೇಟ್ ನಮಗೆಲ್ಲ ಗೊತ್ತಿದೆ, ಇಸ್ವಿ ಸಮೇತ ಹೇಳಬೇಕು. ನೋಡೋಣ ಇದಕ್ಕೆ ಉತ್ತರ ಯಾರು ಕೊಡ್ತಾರೆ ಅಂತ. ಸೊ ಈ ರೀತಿಯಾದ ಪ್ರಶ್ನೆಗಳನ್ನ ಇವತ್ತು ಕೇಳ್ತಾ ಬರ್ತೀನಿ. ಇದೆಲ್ಲ ಹೊಸ ಪ್ರಶ್ನೆಗಳಿದೆ. ಸೊ ಅದು ಕರ್ನಾಟಕದ ಸುತ್ತಮುತ್ತ ಆಗಿರ್ಬೋದು, ಸೊ ಎಕ್ಸ್ಟ್ರಾ ಜನರಲ್ ನಾಲೆಜ್ ಆಗಿರ್ಬೋದು, ಕೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಕೂಡ ನಿಮ್ಮ ಬಳಿ ಏನಾದ್ರು ಪ್ರಶ್ನೆಗಳಿತ್ತು ಅಂದರೆ ಅಥವಾ
ಹೊಸ ಹೊಸ ಏನಾದ್ರು ಜನರಲ್ ನಾಲೆಜ್ ನಮಗೆ ತಿಳ್ಕೊಬೋದು ಅಂತ ಕೆಲವೊಂದು ವಿಷಯಗಳಿತ್ತು ಅಂದರೆ ಅದನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೋಬೋದು. ಸೊ ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ಇದನ್ನೇ ಮಾಡೋಣ. ಆಲ್ಮೋಸ್ಟ್ ಪ್ರಶ್ನೆಗಳನ್ನ ಕೇಳ್ತಾರೋಣ, ನಿಮಗೆ ಗೊತ್ತಿರೋಂಥ ವಿಷಯಗಳನ್ನ ನಮ್ಗೆ ಹೇಳಿ, ಸೊ ನಮಗೆ ಗೊತ್ತಿರೋಂಥ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತೀವಿ. ಒಂಥರ ಫುಲ್ ಎಲ್ಲರಿಗೂ ಕೂಡ ಗೊತ್ತಾಗದಿರೋ ವಿಷಯಗಳನ್ನ ತಿಳ್ಕೊಂಡಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕಂಪ್ಲೀಟಾಗಿ ಕ್ವಿಜ್ ಬಗ್ಗೆನೇ ಮಾಡೋಣ. ಜೊತೆಗೆ ನೀವೇನಾದರೂ ಯಾರಿಗಾದ್ರೂ ಬರ್ತ್ಡೇ ವಿಷಯನ ತಿಳಿಸ್ಬೇಕಂತಿದ್ರೆ, ಯಾರಿಗಾದ್ರೂ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ತಿಳಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಒಂದು ಪ್ರೀತಿಯ ಶುಭಾಶಯವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಕೂಡ ನೀವು ಖಂಡಿತವಾಗ್ಲೂ ತಲುಪಿಸ್ಬೋದು. ಸೊ ಇವತ್ತು ಕಂಪ್ಲೀಟಾಗಿ ಕ್ವಿಝಸ್ ಬಗ್ಗೆನೇ ಮಾತಾಡೋಣ. ಸಾಕಷ್ಟು ಮಾತಾಡೋಣ ಕ್ವಿಜ್ ಬಗ್ಗೆ, ಹಾಗೆ ಹೊಸ ಹೊಸ ಫ್ಯಾಕ್ಟ್ಸ್ ಬಗ್ಗೆ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಹಾಡು ಕಾಯ್ತಾ ಇದೆ, ಅದನ್ನು ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರೆ ಒಂದು ಸೂಪರ್ ಆಗಿರುವಂಥ ಹಾಡು. ಎಸ್, ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಸ್ಕರೆ ಡಿಸ್ಕನೆಕ್ಟ್ ಆಗಿದೆ. ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ, ಹೊರಗಡೆ ಬಂದು ನಿಂತ್ಕೊಂಡು ಶಾಂತ ಪ್ರದೇಶದಲ್ಲಿ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಅಥವಾ ಟಿ ವಿ ವಾಲ್ಯೂಮ್ ಕೇಳಿಸ್ತಾ ಇರುವಂಥ ಜಾಗಕ್ಕೆ ಬಂದು ನಿಂತ್ಕೊಂಡು ಮಾತಾಡಿ. ಆವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಇಲ್ಲಾಂದರೆ ಸಾಕಷ್ಟು ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಆಗ್ತಾ ಇದ್ರೆ ನಿಮಗೂ ಕೂಡ ಸರಿಯಾಗಲ್ಲ ಮಾತಾಡೋದಕ್ಕೆ. ಸೊ ಬನ್ನಿ, ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶೋಭಾ ಅಂತ, ಹೊಸದುರ್ಗದಿಂದ. ನಮಸ್ತೆ ಶೋಭಾ ಅವರೇ, ಹೊಸದುರ್ಗದಿಂದ? ಹೌದು, ಹೊಸದುರ್ಗದಿಂದ. ಏನ್ ಮಾಡ್ಕೊಂಡಿರೋದು ನೀವು? ನಾವು ಸ್ಕೂಲ್ ಟೀಚರ್. ಸ್ಕೂಲ್ ಟೀಚರ್. ಯಾವ ಕ್ಲಾಸಿಗೆ ನೀವು ಹೇಳ್ಕೊಡೋದು? ನಾವು 1 to 4th ಇಂಗ್ಲಿಷ್ ಮ್ಯಾಮ್. 1 to 4th ತಗೋತೀರಾ? ಇಂಗ್ಲಿಷ್ ತಗೋತೀರಾ ಅವ್ರಿಗೆ? ನಿಮ್ಗೆ ಹೇಗೆ ಅನ್ಸುತ್ತೆ? ಚಿಕ್ಕ ಚಿಕ್ಕ ಮಕ್ಳು ಕಷ್ಟ ಆಗಲ್ವಾ ಅವ್ರನ್ನೆಲ್ಲ ಸಂಭಾಳಿಸೋದು? ಸ್ವಲ್ಪ ಕಷ್ಟ ಆಗುತ್ತೆ ಮ್ಯಾಮ್. ಆದ್ರೂ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ, ಸಣ್ಣ ಮಕ್ಳೇ ಚಂದ, ಹೇಳಿದ ತಕ್ಷಣ ಸ್ವಲ್ಪ ಕೇಳ್ತಾರೆ ಅಂತ. ಓಕೆ. ಸೊ ಇವಾಗ ನಿಮ್ಗೆ 4th ಸ್ಟ್ಯಾಂಡರ್ಡ್ ಮಕ್ಳು ಜಾಸ್ತಿ ನಿಮ್ಗೆ ತರಲೆಕ್ ಮಾಡ್ತಾರೆ ಅಂತ ಅನ್ಸುತ್ತಾ? ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳು ಜಾಸ್ತಿ ತರಲೆ ಮಾಡ್ತಾರೆ ಅನ್ಸುತ್ತಾ? ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳು ಮ್ಯಾಮ್ 60 ಇದಾವೆ, 2 sections. ಓಕೆ. ಹಾಗಾಗಿ ಅವು ಒಬ್ರು ಕೂರ್ಸಿದ್ರೆ ಒಬ್ರು ಎದ್ದಾಳ್ದಿರ್ತವೆ ಕಪ್ಪೆ ತರ. ಓಕೆ. ಸೊ ಎಷ್ಟು ವರ್ಷದಿಂದ ಮಾಡ್ತಿದ್ರ ನೀವು ಈ ಕೆಲಸನ? ಅಲ್ಲಿ 15 years ಆಯ್ತು ಮ್ಯಾಮ್. 15 years ಆಯ್ತು. ಸೊ ಯಾವ್ದಾದ್ರು ಒಬ್ಬ ಸ್ಟೂಡೆಂಟ್ ಅಥವಾ ಒಂದು ಬ್ಯಾಚ್ ನಿಮ್ಗೆ ಆ ರೀತಿ ನೆನಪಿದ್ಯಾ, ಮನಸ್ಸಲ್ಲಿ ಉಳ್ಕೊಂಡಿರೋಂಥದ್ದು, ಇವ್ರು ತುಂಬಾ ಗಲಾಟೆ ಮಾಡ್ತಿದ್ರು, ತೀಟ್ಲೆ ಮಾಡ್ತಿದ್ರು ಅಂತ? ತುಂಬಾ ನೆನಪಿದೆ. ಒಂದೊಂದು ಇಯರ್ ಅಲ್ಲೂ ಒಬ್ಬೊಬ್ರು ನೆನಪಿರ್ತಾರೆ. ಚೆನ್ನಾಗಿ ಓದೋರು ಮತ್ತೆ ಚೆನ್ನಾಗಿ ಲಾಸ್ಟ್ ಬೆಂಚ್, ಆತರ ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ಇರ್ತಾರೆ. ಸೊ ಏನಾದ್ರು ನಿಮ್ಗೆ ನೆನ್ಸ್ಕೊಂಡು ಹೇಳೋಂಥದ್ರೆ ಕತೆ ಏನಾದ್ರು ನಡೆದಿದ್ಯಾ ಅಲ್ಲಿ, ಚೆನ್ನಾಗಿ ನಡೆದಿರೋಂಥದ್ದು, ಏನಾದ್ರು ತುಂಟಿತನ ಏನಾದ್ರು ಮಾಡಿರೋಂಥದ್ದು ನಿಮ್ಗೆ ನೆನಪಿರೋದು? ತುಂಬಾ ಇದೆ. ನಾವು ರೈಮಿಂಗ್ ವರ್ಡ್ಸ್ ಏನಾದ್ರು ಕೇಳಿದ್ರೆ, ಓಕೆ, ಕನ್ನಡದಲ್ಲಿ ಮುದ್ದೆ, ಅದಕ್ಕೆ ರೈಮಿಂಗ್ ವರ್ಡ್ಸ್ ಏನು ಅಂದ್ರೆ ನಿದ್ದೆ ಅಂದಿತ್ತು. ಓಕೆ. ಆಮೇಲೆ ಅವ್ರ ನೇಮ್ ಧನುಷ್ ಅಂತ ಇದ್ದಾನೆ. ಧನುಷ್ ಅಂತ ನಾನ್ ಕೂಗ್ದೆ, ಅವನು ಫಿನಿಶ್ ಅಂದ. ಏನಾದ್ರು ಕಾಮಿಡಿ ನಡೀತಿರುತ್ತೆ. ನೀವು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ ಮ್ಯಾಮ್ ಪ್ರೋಗ್ರಾಮು. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಹೇಳಿದ್ರೆ ರೀತಿ ತೀಟ್ಲೆಗಳೆಲ್ಲ ಮಾಡ್ತಿರ್ತಾರೆ ಅಂತ. ಸೊ ಈ ರೀತಿಯಾದಂಥ ಮಕ್ಕಳನ್ನ ಸಂಭಾಳಿಸ್ತಾ ಇರುವಂಥ ಪೇರೆಂಟ್ಸ್ಗೆ ನೀವೇನೆಲ್ಲ ಹೇಳಕ್ ಇಷ್ಟಪಡ್ತೀರಾ? ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು ಅವ್ರ ಮನೇಲಿ? ಅಂದ್ರೆ ಈಗ ನಾವು ಕ್ಲಾಸ್ ಅಲ್ಲಿ ಏನಾದ್ರು ಮಾಡಿದಾಗ, ಸ್ವಲ್ಪ ತುಂಬಾ ತೀಟ್ಕೆ ಮಾಡಿದಾಗ, ನಿಮ್ ಮಗ ಈಗ ಮಾಡ್ತೇನೆ ಅಂತ ಹೇಳಿದಾಗ ಅವ್ರ ಪೇರೆಂಟ್ಸ್, ಮ್ಯಾಮ್ ಮನೇಲಿ ಇನ್ನ ಜಾಸ್ತಿ ಮಾಡ್ತಾನೆ, ಡಬಲ್, ನಿಮ್ಮ ಹತ್ರನೇ ಎಷ್ಟೋ ಕಂಟ್ರೋಲ್ ಆಗಿದ್ದಾನೆ ಅಂತಾರೆ. ಓಕೆ. ಆ ರೀತಿ. ಓಕೆ. ಸೊ ಅವರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತಾರೆ? ಯಾವ ರೀತಿ ಓದಿಸ್ಬೇಕು? ಸ್ಟ್ರಿಕ್ಟ್ ಮಾಡ್ತಾರಾ ಪೇರೆಂಟ್ಸು? ಸೊ ಅವರಿಗೆಲ್ಲ ಏನು ಟಿಪ್ಸ್ ಕೊಡ್ತೀರಾ ನೀವು ಯೂಶಲಿ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅಂತ ಮನೇಲಿ? ಅಂದ್ರೆ ಅವ್ರಿಗೆ ಸ್ವಲ್ಪ ಹೇಗೆ ಇರ್ಬೇಕು ಬಿಹೇವಿಯರ್, ಮತ್ತೆ ಒಂದು ಒಳ್ಳೆ ರೀತಿಯಾಗಿ ನಡ್ಬೇಕು, ಡೋಂಟ್ ಸೇ ಲೈ, ಸುಳ್ಳು ಹೇಳ್ಬಾರ್ದು. ಆಮೇಲೆ ಏನಾದ್ರು ಬೇರೆಯವ್ರದ್ದು ಶಾರ್ಪ್ನರ್, ಪೆನ್ಸಿಲ್ ಅವೆಲ್ಲ ತಗೋಬಾರ್ದು. ಯಾರಿಗಾದ್ರೂ ಪೆಟ್ಟಾದ್ರೆ ಅದನ್ನ ರಿಪೀಟ್ ಮಾಡಿ ಹೇಳ್ಬೇಕು, ಈ ತರ ಹಿಂಗಾಗಿದೆ, ಆ ರೀತಿ ಎಲ್ಲ ಒಳ್ಳೊಳ್ಳೇದು ಗುಡ್ ಹ್ಯಾಬಿಟ್ಸ್ ನ ಹೇಳ್ಕೊಡ್ತೀವಿ. ಓಕೆ, ಸೂಪರ್. ಸೊ ಈ ಮಕ್ಕಳಲ್ಲೂ ಕೂಡ ಅಂದ್ರೆ 1 to 4th ಮಕ್ಕಳಲ್ಲೂ ಕೂಡ ಏನಾರ ಮೊಬೈಲ್ ಹಿಡ್ಕೊಳ್ಳೋಂಥ ಅಭ್ಯಾಸಗಳು ಸ್ಟಾರ್ಟ್ ಆಗ್ಬಿಟ್ಟಿದ್ಯಾ ಆಲ್ರೆಡಿ? ಮ್ಯಾಮ್ ಆಫ್ಟರ್ ಕೊರೋನಾ ಆಗೋಗ್ಬಿಟ್ಟಿದೆ. ಯಾಕೆಂದ್ರೆ ವಾಟ್ಸಪ್ ಅಲ್ಲಿ ಹೋಮ್ವರ್ಕ್ ಕಳ್ಸೋದು, ಆನ್ಲೈನ್ ಕ್ಲಾಸ್, ಆ ರೀತಿ ಆಗೋಗ್ಬಿಟ್ಟಿದೆ. ಮೊಬೈಲ್ ನೋಡ್ತಾರೆ, ಸ್ವಲ್ಪ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಪೇರೆಂಟ್ಸ್ ಗೆ ನಾವು ಹೇಳ್ತೀವಿ. ಏನಾದ್ರು ಕ್ವಶನ್ಸ್ ಕೊಟ್ರೆ, ಜಿಕೆ ಕ್ವಶನ್ಸ್ ಎಲ್ಲ ನೋಡ್ತಾರೆ ಗೂಗಲ್ ಅಲ್ಲಿ ಓಪನ್ ಮಾಡಿ. ಆಮೇಲೆ ಈಗ ಹಾಲಿಡೇಸ್ ಅಲ್ಲಿ ಹೋಮ್ವರ್ಕ್ ಕೊಟ್ರೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನ ನೋಡ್ತಾರೆ ಮೊಬೈಲ್ ಅಲ್ಲಿ. ಇವಾಗ್ಲೇನೆ ಆ ಚಿಕ್ಕ ಚಿಕ್ಕ ಮಕ್ಳು ನೋಡ್ತಾರೆ, ಪೇರೆಂಟ್ಸ್ ನೋಡಿ ಹೇಳ್ತಾರೆ. ಒಬ್ಬೊಬ್ರು ಕೆಲವ್ರು ಪೇರೆಂಟ್ಸ್ ಮೊಬೈಲ್ ಕೊಟ್ಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ, ನೋಡ್ಕೊಂಡ್ ಬರಿಯಪ್ಪ ಅಂತೇಳಿ. ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಕ್ ಹೇಳಿದೀವಿ ಪೇರೆಂಟ್ಸ್ಗೆ. ಓಕೆ, ಸ್ವಲ್ಪ ಕಡಿಮೆ ಮಾಡಿ, ಜಾಸ್ತಿ ಮಕ್ಳಿಗೆ ಫೋನ್ ಕೊಡ್ಬೇಡಿ ಅಂತ ಹೇಳ್ತಿರ್ತೀರಾ?
ಹಾ ಹೇಳ್ತೀನಿ ಕೆಲವರು compulsory ಫೋನ್ ಹೇಳ್ತೀನಿ. ಕೊಟ್ಟಿಲ್ಲ ಅಂದ್ರೆ ಊಟನೇ ಮಾಡಲ್ಲ ಅಂತೆಲ್ಲ ಹಠ ಮಾಡ್ತಾ ಇರ್ತಾರೆ ಈಗಿನ ಮಕ್ಕಳು. ಕೆಲವ್ರು ಇದಾರೆ, ಕೆಲವರು ನ್ಯೂಸ್ ನೋಡ್ದೇನೆ ಕೇಳಿದ ತಕ್ಷಣ ವಾಪಸ್ ಕೊಟ್ಬಿಟ್ಟು ಬರ್ಕೊಂತಾನೆ ಮ್ಯಾಮ್ ಅಂತ ಹೇಳೋರು ಇದಾರೆ ಪೇರೆಂಟ್ಸ್. ಓಕೆ 50-50 ಎಲ್ಲ ಇದ್ರಲ್ಲೂ ಇರುತ್ತಲ್ಲ ಎಲ್ಲ ಕ್ಲಾಸ್. ಹೌದು ಹೌದು. ಸೊ ಎಲ್ಲ ಕಡೆ ಒಂದೊಂಥರ ಇರ್ತಾರೆ. ಹೌದು. ಓಕೆ ಸೂಪರ್. ಎಸ್, ಇವತ್ತು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ, ಜಿ ಕೆ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದೀನಿ ಪ್ರೋಗ್ರಾಮ್ ಅಲ್ಲಿ. ಸೊ ನಿಮ್ಗೊಂದು ಪ್ರಶ್ನೆ ಇದೆ, ಕೇಳ. ಓಕೆ, ಕರ್ನಾಟಕ ಯಾವಾಗ ರಾಜ್ಯವಾಯಿತು? ಇಸ್ವಿ. ರಾಜ್ಯವಾಯ್ತು ಅಂದ್ರೆ ಮೈಸೂರು ರಾಜ್ಯದಿಂದ ಕರ್ನಾಟಕ ಅಂತ ಹೆಸರು. ಕರ್ನಾಟಕ ಯಾವಾಗ ಆಯ್ತು? November 1st, ಹಾ 1956 ಐ ಥಿಂಕ್. ಎಸ್, ಸರಿಯಾದ ಉತ್ತರ 56. ಥ್ಯಾಂಕ್ ಯು ಮ್ಯಾಮ್. ಎಸ್, ನೀವು ಟೀಚರ್ ಅಲ್ವಾ, ನಿಮ್ಗೆಲ್ಲ ಗೊತ್ತಿರುತ್ತೆ. ಕೆಲವೊಂದೊಂದು ಮರ್ತ ಹೋಗುತ್ತೆ ಈ ಟೆನ್ಷನ್ ಅಲ್ಲಿ, ಅದು ಸ್ವಲ್ಪ ನೆನ್ಪು ಮಾಡ್ಕೊಂಡು ಹೇಳ್ದೆ. ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ, ಕರೆಕ್ಟಾಗಿ ಆನ್ಸರ್ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಓಕೆ, ಸೊ ನಿಮ್ಮ ಫೇವ್ರೆಟ್ ಹೀರೋ ಯಾರು? ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ? ನೋಡ್ತೀವಿ. ಸೊ ನಿಮ್ಮ ಫೇವ್ರೆಟ್ ಹೀರೋ ಯಾರು? ನಮ್ ಫೇವ್ರೇಟ್ ಹೀರೋ ಪುನೀತ್ ರಾಜ್ಕುಮಾರ್ ಅಂಡ್ ಯಶ್. ಓಕೆ, ಪುನೀತ್ ರಾಜ್ಕುಮಾರ್ಗೆ ಯಶ್ ಇಬ್ರು ಇಷ್ಟ ಆಗ್ತಾರೆ. ಸೊ ಯಾವ್ದಾದ್ರು ಒಂದು ಹಾಡು ಹೇಳ್ಬೋದಾ ನಿಮಗೆ ಗೊತ್ತಿರೋಂಥ ಸಿನಿಮಾ ಹಾಡು ಯಾವ್ದಾದ್ರು? ಯಾರ್ದು? ಯಾವ್ದಾದ್ರು ಒಂದು ಸಿನಿಮಾ ಹಾಡು ಒಂದ್ 2 ಲೈನ್ ಟ್ರೈ ಮಾಡ್ಬೋದಾ? ನಾವು ಹೇಳ್ಬೇಕಾ ಈಗ ಹಾಡು? ಹಾ ಹೇಳ್ತೀರಾ ಅಂದ್ರೆ ಹೇಳ್ಬೋದು, ಅಥವಾ ನೀವು ಬೇರೆ ಏನಾದ್ರು ಹಾಡುಗಳನ್ನ ನಿಮಗೆ ಗೊತ್ತಿರೋದು ಹೇಳ್ತೀರಾ ಅಂತಂದ್ರೆ ಹೇಳಿ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಹೂವಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಸಾಕಷ್ಟು ಹೊಸ ವಿಚಾರಗಳನ್ನ ನಿಮ್ಮಿಂದ ತಿಳ್ಕೊಂಡ್ವಿ. ಸೊ ಹೀಗೆ ಕರೆ ಮಾಡ್ತೀರಿ ಕಾರ್ಯಕ್ರಮಕ್ಕೆ. ಶುಭ ಸಂಜೆ. ಹೇಳಿ, ನಿಮ್ಮ ಕಡೆಯಿಂದ ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ನನ್ನ ಫ್ರೆಂಡ್ ಬರ್ತ್ಡೇ ಇದೆ. ಓಕೆ, ಅವ್ರ ಹೆಸರು? ಸರಿತಾ ಮ್ಯಾಮ್ ಅಂತ. ಸರಿತಾ ಮ್ಯಾಮ್ ಅಂತ. ಓಕೆ, ನಿಮ್ಮ ಕೊಲೀಗ್ ಅವರು? ಹೌದು, ಕೊಲೀಗು. ಓಕೆ, ಸೊ ನಿಮ್ಮ ಹೆಸರು ಇನ್ನೊಂದ್ಸಲ ಹೇಳಿ. ವಿಶ್ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಸರಿತಾ ಮ್ಯಾಮ್. ಓಕೆ, ನಿಮ್ಮ ಹೆಸರು ಇನ್ನೊಂದ್ಸಲ ಹೇಳಿ. ಶೋಭಾ. ಎಸ್, ಶೋಭಾ ಅವರ ಕರೆಯಿಂದ ಸರಿತಾ ಅವರಿಗೆ, ಸೊ ಅವರ ಕೊಲೀಗ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ಧನ್ಯವಾದಗಳು. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಎಸ್, ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಎಸ್, 1ನೇ ಕ್ಲಾಸಿಂದ 4ನೇ ಕ್ಲಾಸ್ ಮಕ್ಕಳು ಸ್ವಲ್ಪ ತುಂಟರಿರ್ತಾರೆ ಅಂತ ಹೇಳಿದ್ರು. ಚಿಕ್ಕ ಮಕ್ಕಳನ್ನ ಏನೋ ಒಂಥರ ಸಂಭಾಳಿಸೋದು ತುಂಬ ಇಷ್ಟ ಆಗುತ್ತೆ. ಸೊ ಚಿಕ್ಕ ಮಕ್ಕಳ ಜೊತೆ ಆಟ ಆಡೋದಾಗಿರ್ಬೋದು, ಅವ್ರು ಏನೋ ಒಂದು ಹೇಳ್ಕೊಡೋದಾಗಿರ್ಬೋದು, ಚೆನ್ನಾಗಿ ಅನಿಸುತ್ತೆ. ಜೊತೆಗೆ ತುಂಬ ಕಷ್ಟ ಅಂತಲೂ ಹೇಳ್ಬೋದು ಈ ಜಾಬ್. ಅಂದರೆ ಚಿಕ್ಕ ಮಕ್ಕಳನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಹೇಳಿದ ಮಾತು ಕೇಳ್ತಾರಲ್ಲ, ಅವ್ರು ಹೇಳಿದ ಥರ ಕಪ್ಪೆಗಳ ಥರ ಒಬ್ರು ಎದುರೊಬ್ರು ಕೂರ್ತಾ ಇರ್ತಾರೆ. ಸೊ ಅದೊಂಥರ ಎಲ್ಲ ಗಲಾಟೆ ಆಗಿಬಿಟ್ಟಿರುತ್ತೆ. ಸೊ ಮನೇಲಿ ಒಬ್ಬೊಬ್ಬರು ಮಕ್ಕಳನ್ನ ಸಂಭಾಳಿಸೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಪೇರೆಂಟ್ಸು. ಅಂಥದ್ರಲ್ಲಿ ಸೊ ಟೀಚರ್ಸ್ 60 ಜನ ಮಕ್ಕಳನ್ನ ಒಟ್ಟಿಗೆ ಸಂಭಾಳಿಸಿರ್ತಾರೆ. ನಿಜಕ್ಕೂ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಡಿಸ್ಕನೆಕ್ಟ್ ಆಗಿದೆ. ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ, ಅವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಹಾಗೆ ಜೊತೆಗೆ ಟಿವಿ ವಾಲ್ಯೂಮ್ ಏನಾದ್ರು ಅಕಸ್ಮಾತ್ ಜೋರಾಗಿತ್ತು ಅಂದರೆ ಅದನ್ನ ಕೂಡ ಮ್ಯೂಟ್ ಮಾಡಿ ಮಾತಾಡಿ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್, ನಿಮ್ಮ ಹೆಸರು ಹೇಳಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ದೂರ ಬಂದ್ಬಿಡಿ ಟಿವಿಯಿಂದ. ಇನ್ನೊಂದ್ಸಲ ಹೇಳಿ ನಿಮ್ಮ ಹೆಸರು. ಹೆಸರು ಜೋರಾಗಿ ಹೇಳಿ. ವ್ಯಕ್ತಿಯು ದಯವಿಟ್ಟು ಕರೆ ಮಾಡಿದಾಗ ಒಂದು ಸ್ವಲ್ಪ ಪ್ರಿಪೇರ್ ಆಗಿ ಮಾತಾಡಿ. ಅದ್ರಲ್ಲಿ ಚಿಕ್ಕ ಮಕ್ಳ ಹತ್ರ ಮಾತಾಡ್ಸುವಾಗ ಅವ್ರಿಗೆ ಹೇಳ್ಬಿಟ್ರಿ ಮುಂಚೆನೇ ಏನೇನು ಹೇಳಬೇಕು ಅಲ್ಲಿ ಅಂತ, ಅವಾಗ ಕರೆಕ್ಟಾಗಿ ಹೇಳ್ತಾರೆ ಅವರು. ಸೊ ಇಲ್ಲಾಂದರೆ ಟಿವಿ ವಾಲ್ಯೂಮ್ ಕೂಡ ಜಾಸ್ತಿ ಏನಾದ್ರು ಇತ್ತು ಅಂದರೆ ಅದನ್ನ ಕೂಡ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲಾಂದರೆ ಅಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಅಂಬಿಕಾ. ನಮಸ್ತೆ ಅಂಬಿಕಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೀಕೆಂಡ್ ಹೇಗಿತ್ತು ನಿಮ್ದು? 2 ದಿನ ಏನು ಮಾಡಿದ್ರಿ? ಏನು ಇಲ್ಲ ಮೇಡಮ್, ಮನೆಯಲ್ಲೇ ಇದ್ವಿ. ಇವತ್ತು ಮ್ಯಾರೇಜ್ ಇತ್ತು ನಮ್ ಫ್ರೆಂಡ್ ಅಣ್ಣಂದು, ಮ್ಯಾರೇಜ್ಗೆ ಹೋಗಿ ಬಂದ್ವಿ. ಓಕೆ, ಮದುವೆ ಮುಗಿಸ್ಕೊಂಡು ಬಂದ್ರಿ ಇವಾಗ? ಅವಾಗ್ಲೇ ಬಂದ್ವಿ, ಮಧ್ಯಾಹ್ನ ಬಂದ್ವಿ. ಪಾರ್ವತಿ ಕಲ್ಯಾಣ ಮಂಟಪದ ಮದ್ವೆ ಇತ್ತು. ಓಕೆ, ಓಕೆ. ಸೊ ಇವತ್ತು ಕ್ವಿಜ್ ಪ್ರಶ್ನೆಗಳನ್ನ ಕೇಳ್ತಿದ್ದೀನಿ ಅಂಬಿಕಾ ಅವರೇ. ಕೇಳಿ. ಓಕೆ, ಸೊ ನಿಮ್ಮ ಪ್ರಶ್ನೆ ಬಂದು ಕರ್ನಾಟಕದ ದೊಡ್ಡ ನಗರ ಯಾವುದು?
ಬೆಂಗಳೂರು. ಹೌದು, ಸರಿಯಾದ ಉತ್ತರ. ಕರ್ನಾಟಕದ ದೊಡ್ಡ ನಗರ ಬೆಂಗಳೂರು. ಹಾ ಮೇಡಮ್. ಸೊ ಒಂದೇ ಗೆಸ್ ಕರೆಕ್ಟಾಗಿ ಹೇಳ್ಬಿಟ್ರಿ. ಹಾ ಮೇಡಮ್. ಓಕೆ ಸೂಪರ್. ಅದ್ರ ಹಾಡು ಹೇಳ್ತಾರೆ ಇವತ್ತು? ಹಾ ಮೇಡಮ್ ಹೇಳ್ತೀನಿ. ಹಾ ಹೇಳಿ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಈರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು, ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಗಗನದ ಸೂರ್ಯ ಮನೆ ಮೇಲೆ, ನೀ ನನ್ನ ಸೂರ್ಯ ಹಣೆ ಮೇಲೆ, ಚಿಲಿಪಿಲಿ ಹಾಡು ಎಲೆ ಮೇಲೆ, ನೀ ಪ್ರೀತಿ ಹಾಡು ಎದೆ ಮೇಲೆ, ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ, ನಿನ್ನ ಹೆಸರ ಗಾಳಿ ಎಲ್ಲ ನನ್ನ ಉಸಿರಲ್ಲಿದೆಯೋ, ನನ್ನ ಪ್ರೀತಿ ಬೆಳಗು ಇತಿಹಾಸವು ನಿನ್ನ ಸಹಚಾರವೇ ಚೈತ್ರ, ಅಲ್ಲಿ ನನ್ನ ಇಂಚರ ಅಮೃತ, ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಅಷ್ಟ. ಸೂಪರ್, ಎಂಜಾಯ್ ಮಾಡ್ಕೊಂಡು ಹೇಳಿದ್ರಿ. ನಿಮ್ಗೆ ಈ ಹಾಡು ಇಷ್ಟನಾ? ಹಾ ಮೇಡಮ್ ಇಷ್ಟ. ತುಂಬಾ ಖುಷಿಯಾಗಿ ತುಂಬಾ ಹಾಡಾಡ್ಕೊಂಡು ಹೇಳಿದ್ರಿ. ಹಾ ಮೇಡಮ್ ಇಷ್ಟ, ತುಂಬಾ ಇಷ್ಟ. ಕೇಳ್ಬೇಕು ಅನ್ಸುತ್ತೆ ಮತ್ತೆ ಮತ್ತೆ ಸಾಂಗ್. ಓಕೆ, ಮತ್ತೆ ಮತ್ತೆ ಕೇಳ್ತಾ ಇರ್ತೀರಿ ಹಾಡನ್ನ. ಸೊ ಯಾವ ರೀತಿ ಹಾಡುಗಳು ಇಷ್ಟ ಆಗುತ್ತೆ ನಿಮ್ಗೆ? ಫುಲ್ ಜೋರಾಗಿರೋದು ಇಷ್ಟ ಆಗುತ್ತಾ, ಜೋಶ್? ಇಲ್ಲ, ಮೆಲೋಡಿ ಸಾಂಗ್ಸ್ ಇಷ್ಟ. ಮೆಲೋಡಿ ಸಾಂಗ್ಸ್ ಇಷ್ಟ ಆಗುತ್ತೆ. ಫೀಲಿಂಗ್ ಸಾಂಗ್ಸ್? ಫೀಲಿಂಗ್ ಸಾಂಗ್ಸ್ ಇಷ್ಟ. ಓಕೆ, ಫೀಲಿಂಗ್ ಮತ್ತೆ ಮೆಲೋಡಿ ಎರಡು ಸಾಂಗ್ಸ್ಗಳು ಇಷ್ಟ ಆಗುತ್ತೆ. ಅಂದ್ರೆ ಮೆಲ್ಲಗಿರೋಂಥ ಸಾಂಗ್ಸ್ಗಳು ಇಷ್ಟ ಆಗುತ್ತೆ. ಟಪಂಗುಚ್ಚಿ ಎಲ್ಲ ಇಷ್ಟ ಆಗಲ್ಲ. ಟಪಂಗುಚ್ಚಿ ಇಷ್ಟ ಆಗಲ್ಲ. ಓಕೆ, ಸೊ ಮೆಲ್ಲಗಿರೋ ಸಾಂಗ್ಸ್ಗಳನ್ನ ಕೇಳ್ತಾ ಇರ್ತಾರೆ ರಿಪೀಟ್ ಆಗಿ. ಹಾ ಮೇಡಮ್. ಸೊ ಯಾವ್ದ್ರಲ್ಲಿ ಕೇಳ್ತೀರಾ ನೀವು? ಮೊಬೈಲಲ್ಲಿ ಕೇಳ್ತಾ ಇರ್ತೀರಾ, ಟಿವಿಲಿ ನೋಡ್ತೀರಾ? ಮೊಬೈಲಲ್ಲೇ ಇದು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಓಕೆ, ಸೌಂಡ್ ಬಾಕ್ಸ್ಗೆ ಹಾಕ್ಬಿಟ್ಟು ಫುಲ್ ಎಲ್ಲರೂ ಕೇಳಂಗೆ ಹಾಕ್ತೀನಿ. ಓಕೆ, ಜೋರಾಗಿ ಹಾಕ್ತಾ ಇರ್ತೀರಾ ಮನೇಲಿ? ಹಾ ಮೇಡಮ್. ಓಕೆ ಸೂಪರ್. ಸೊ ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ಅದೇ ಇವತ್ತು ಮದ್ವೆ ಆಯ್ತಲ್ಲ, ಪ್ರವೀಣ ಅಂತ, ಶಾರದಾ ಪ್ರವೀಣ ಅಂತ ಹೇಳ್ಬಿಟ್ಟು ಓಕೆ, ಅವ್ರಿಗೆ ಹ್ಯಾಪಿ ಮ್ಯಾರೇಜ್ ಆನಿವರ್ಸರಿ. ಹ್ಯಾಪಿ ಮ್ಯಾರೇಜ್ ಲೈಫ್. ಓಕೆ, ಸೊ ಶಾರದಾ ಹಾಗೆ ಪ್ರವೀಣ ಅವರಿಗೆ, ಸೊ ನಿಮ್ಮ ಕಡೆಯಿಂದ ಅಂದ್ರೆ ಅಂಬಿಕಾ ಅವರ ಕಡೆಯಿಂದ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಓಕೆನಾ? ಹಾ ಮೇಡಮ್. ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತೀನಿ ಅಂಬಿಕಾ. ದರ್ಶನ್ ಅವ್ರ ಸಾಂಗ್ ಯಾವ್ದಾದ್ರು ಹಾಕ್ರಿ ಮೇಡಮ್. ದರ್ಶನ್ ಅವ್ರ ಸಾಂಗ್? ಹಾ, ದರ್ಶನ್ ಅವ್ರದ್ದು ಯಾವ್ದಾದ್ರು ಆಯ್ತು. ಓಕೆ, ಸೊ ಖಂಡಿತ. ಬರ್ಡೇ ಬೇರೆ ಇದೆ ಅಲ್ಲ ಇವ್ರದ್ದು, ಸ್ವಲ್ಪ 16ಕ್ಕೆ ಎಲ್ಲ ಅವ್ರದವೇ, ಈಗಿಂದ ಎಲ್ಲ ಅವ್ರದೇ ಹಾಕ್ರಿ ಅಂತ ಕೇಳ್ಕೊತೀನಿ ನಾನು. ಓಕೆ, ಸೊ ನಿಮ್ ಕಡೆಯಿಂದ ಫುಲ್ ಫ್ಯಾನಿಸಮ್ ಹಾಕಿದ್ರೆ ಇವಾಗ? ಹಾ ಮೇಡಮ್. ಓಕೆ, ಏನ್ ಮಾಡ್ಬೇಕು ಅಂತೀರಾ ಅವ್ರ ಬರ್ತ್ಡೇಗೆ? ನೀವು ಸ್ಪೆಷಲ್ ಆಗಿ ಮನೇಲಿ ಏನಾದ್ರು ಅಡುಗೆ ಮಾಡ್ತೀರಾ? ಏನು ಇಲ್ಲ ಮೇಡಮ್, ದೇವಸ್ಥಾನಕ್ಕೆ ಹೋಗ್ಬರ್ತೀವಿ ಅಷ್ಟೇ. ಓಕೆ, ಅವ್ರ ಹೆಸರು ಪೂಜೆ ಮಾಡ್ತೀರಾ? ಹಂಗೆಂತಲ್ಲ, ನಂಗೆ ಇಷ್ಟ ಅಷ್ಟೊಂದು ಇದ್ರಾಗೇನಲ್ಲ, ಅವರೇ ಹೇಳ್ಬಿಟ್ಟಾರ ನಮ್ಗೆ ಸೆಲೆಬ್ರಿಟಿಗಳು ಫ್ರೆಂಡ್ ಅಂತಂದು ಹೇಳ್ಬಿಟ್ಟು. ಓಕೆ, ಫ್ಯಾನ್ಸ್ ನಮ್ಗೆ ಸೆಲೆಬ್ರಿಟಿಗಳು ಅಂತಂದು ದರ್ಶನ್ ಅವರೇ ಹೇಳ್ಬಿಟ್ಟಾರ. ಓಕೆ, ಹಾ, ನಾವೇ ಸೆಲೆಬ್ರಿಟಿಗಳು ಅವರಿಗೆ, ಅವ್ರೇ ನಮ್ಗೆಲ್ಲ ಅಂತ ಅವರೇ ಹೇಳ್ಕೊಂಡಾರೆ. ಓಕೆ, ಹಂಗಾಗಿ ಅಷ್ಟೇ, ಏನಿಲ್ಲ ಅಷ್ಟೊಂದು ಇದ್ರಾಗೇನ್ ಮಾಡಲ್ಲ. ಗಂಡ್ಮಕ್ಳಾದ್ರೆ ಮಾಡ್ತಾರ, ನಾವು ಎಷ್ಟು ಪ್ರೀತಿ ಎಷ್ಟು ತೋರ್ಸ್ಬೇಕು ಅಷ್ಟ. ಸೊ ನಿಮ್ ಕಡೆಯಿಂದ ನೀರು ನಿಮ್ ಸ್ಟೈಲಲ್ಲಿ ಒಂದೇನಾದ್ರು ವಿಷಯ ತಿಳಿಸ್ಬಿಡಿ. ಅಂದ್ರೆ ಈಗೇನ್ ಗೊತ್ತಾ, ಈ ವಾರ ಪೂರ್ತಿ ಅಂದ್ರೆ ಅವ್ರ ಬರ್ತ್ಡೇ ಬರೋ ತನಕ ಡೈಲಿ ಒಂದೊಂದು ಡೈಲಾಗ್ ಹೇಳ್ತೀರಾ ಅವ್ರದ್ದು? ಇವತ್ತು ಹೇಳಲ್ಲ, ನಾಳೆಯಿಂದ ಹೇಳ್ತೀನಿ. ನಾಳೆಯಿಂದ ಹೇಳ್ತೀರಾ? ಹಾಗಾದ್ರೆ ಸಾಂಗ್ ಹೇಳಿದಲ್ಲ, ಇನ್ನು ಸ್ವಲ್ಪ ಸುಸ್ತಾಯ್ತು. ಓಕೆ, ಇಲ್ಲಿ ಪರವಾಗಿಲ್ಲ. ನಾಳೆಯಿಂದ ನಿಮ್ ಕಡೆಯಿಂದ ಒಂದು ಟ್ರಿಬ್ಯೂಟ್ ಅವ್ರಿಗೆ. ಓಕೆನಾ? ಖಂಡಿತ ಡೈಲಾಗ್ಸ್ ಹೇಳ್ತೀನಿ ಆದಷ್ಟು. ಓಕೆ ಸೂಪರ್, ಧನ್ಯವಾದಗಳು. ಕರೆ ಮಾಡ್ತೀರಿ ಅಂಬಿಕಾ ಅವರೇ? ಓಕೆ ಮೇಡಮ್. ನಮ್ಮ ಮಳೆಯ ಟಿವಿ ನೋಡ್ತಿದ್ದಾನೆ, ವೇದಾಂತ್ ಅಂತ. ಓಕೆ, ಅವನಿಗೆ ಹಾಯ್ ಹೇಳ್ಬಿಡಿ. ಎಸ್, ವೇದಾಂತ್ ಅವ್ರಿಗೆ ನಿಮ್ ಕಡೆಯಿಂದ ವೆರಿ ಬಿಗ್ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು ಅಂಬಿಕಾ ಅವರೇ, ಬಾಯ್. ಎಸ್, ಅಂಬಿಕಾ ಅವರು ಕರೆ ಮಾಡಿದ್ರು. ಸೊ ಅವರು ಕೂಡ ದರ್ಶನ್ ಅವರ ಡೈ ಹಾರ್ಡ್ ಫ್ಯಾನ್ ಅಂತ ಹೇಳ್ತಾ ಇದ್ರು. ಸೊ ಯೂಶಲಿ ನಮ್ಗೆ ಯಾರಾದ್ರೂ ಒಬ್ರು ಸ್ಟಾರ್ ತುಂಬಾ ಇಷ್ಟ ಇದ್ರು ಅಂದರೆ ಅವ್ರ ಬರ್ತ್ಡೇ ಬಂದರೆ ಅವ್ರಿಗಿಂತ ಜಾಸ್ತಿ ನಾವೇ ಎಕ್ಸೈಟೆಡ್ ಆಗಿಬಿಟ್ಟಿರ್ತೀವಿ. ಸೊ ಬರ್ತ್ಡೇ ಬರ್ತಾ ಇದೆ ನಮ್ಮ ಹೀರೋದು ಅಂತ ಅವ್ರಿಗಿಂತ ಮುಂಚೆನೇ ಕೌಂಟ್ ಡೌನ್ ಹಾಕೋದಾಗಿರ್ಬೋದು, ಸ್ಟೇಟಸ್ ಹಾಕೋದಾಗಿರ್ಬೋದು, ಸಾಕಷ್ಟು ಫ್ಯಾನ್ಸ್ಗಳು ಮಾಡ್ತಾ ಇರ್ತಾರೆ. ಸೊ ಏನೋ ಒಂಥರ ನಮಗೆ ಅದು ಎಕ್ಸೈಟ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಶಿವ ಅವರೇ, ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಮಾತಾಡಿ. ಮತ್ತೆ ಮಾಡಿ. ಓಕೆ, ಸೊ ಏನು ಮಾಡ್ಕೊಂಡಿರೋದು ನೀವು? ಕಾಲೇಜಿಗೆ ರೀ.
ಏನು ಓದ್ತಾ ಇದ್ದೀರಾ? ಫಸ್ಟ್ ಇಯರ್. ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದೀರಾ ಅಥವಾ PUC ಓದ್ತಾ ಇದ್ದೀರಾ? ಹಾಂ. ಓಕೆ. ಸೊ ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದರೂ ಶುಭಾಶಯ ತಿಳಿಸ್ಬೇಕಿತ್ತಾ? ಯಾರಿಗೆಲ್ಲ ಬಿಡ್ರಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಹೀಗೆ ಕರೆ ಮಾಡ್ತೀರಿ. ಶುಭ ಸಂಜೆ. ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಜೊತೆಗೆ TV ವಾಲ್ಯೂಮ್ ಏನಾದ್ರು ಜಾಸ್ತಿ ಆಗಿತ್ತು ಅಂದರೆ ಅದನ್ನು ಕೂಡ ಮ್ಯೂಟ್ ಮಾಡಿ ಮಾತಾಡಿ. ಹಾಗೆ ಲೌಡ್ ಸ್ಪೀಕರನ್ನು ಕೂಡ ಆಫ್ ಮಾಡಿ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಲೌಡ್ ಸ್ಪೀಕರ್ ಎಲ್ಲ ಆನ್ ಮಾಡಿಟ್ಟಿರ್ತೀವಿ. ಸೊ ಇವಾಗ ದೂರದಲ್ಲಿ ಎಲ್ಲೋ ಒಂದು ಏನೋ ಒಂದು ಚಿಕ್ಕ ಶಬ್ದ ಆಗ್ತಾ ಇದ್ರು ಕೂಡ ಜೋರಾಗಿ ಕೇಳಿಸ್ತಾ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಸೊ ಹಾಗೆಲ್ಲ ಆಗಬಾರ್ದು. ನೀವು ಕೂಡ ಆರಾಮಾಗಿ ಶಾಂತಿಯಿಂದ ಮಾತಾಡಬೇಕು ಅಂದರೆ ದಯವಿಟ್ಟು TV ವಾಲ್ಯೂಮ್ನ ಕೂಡ ಮ್ಯೂಟ್ ಮಾಡಿ, ಜೊತೆಗೆ ಲೌಡ್ ಸ್ಪೀಕರನ್ನು ಕೂಡ ಆಫ್ ಮಾಡಿ. ಹಾಗೆ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಸೊ ಇನ್ನೊಂದು ಪ್ರಶ್ನೆ ಇದೆ, ಅದನ್ನ ಕೇಳ್ಬಿಡ್ತೀನಿ. ಸೊ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಸೊ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ನೋಡೋಣ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಅಂತ. ಸೊ ನಿಮಗೆ ಉತ್ತರ ಗೊತ್ತಿದ್ರೆ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು, ಹಾಗೆ ಇದಕ್ಕೆ ಉತ್ತರವನ್ನು ಹೇಳ್ಬೋದು. ಸೊ ಬನ್ನಿ, ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ವಿನಯ್ ಕುಮಾರ್ ಅವರು, ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಏನು ಮಾಡಿದ್ರಿ ವೀಕೆಂಡಲ್ಲಿ? ಟೀ ಆಯಿತು, ಸ್ನ್ಯಾಕ್ಸ್ ಆಯಿತು, ನಿಮ್ಮದು? ಓಕೆ. ಸೊ ಏನು ಮಾಡಿದ್ರಿ ವೀಕೆಂಡಲ್ಲಿ, ಸ್ಯಾಟರ್ಡೆ ಸಂಡೇ? ಗೇಮ್ ಆಡ್ತಾ ಇದ್ರಿ. ಓಕೆ, ಸೂಪರ್. ಸೊ ಇವತ್ತು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ, ಕ್ವಿಸ್ ಕ್ವೆಶನ್ಸು. ಸೊ ಕರ್ನಾಟಕದಲ್ಲಿ ಎಷ್ಟು ರಾಜ್ಯಗಳಿವೆ? ಇಲ್ಲ ಇಲ್ಲ. ಓಕೆ ಓಕೆ, ಇದೇ ರೀತಿ ಕರೆ ಮಾಡ್ತೀರಿ ಕಾರ್ಯಕ್ರಮಕ್ಕೆ. ಶುಭ ಸಂಜೆ. ಸೊ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ನೋಡೋಣ. ಈ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ ಅಂತ. ಸೊ ನಿಮಗೂ ಕೂಡ ಉತ್ತರ ಗೊತ್ತಿದ್ರೆ ನೀವು ಮಾಡಬೇಕಾಗಿರೋಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಾನು ಕೇಳಂತ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸ್ಬೋದು. ಹಾಗೆ ನಿಮಗೆ ಗೊತ್ತಿರೋಂಥ ಹೊಸ ಹೊಸ ವಿಷಯಗಳನ್ನ ಕೂಡ ನನ್ನ ಜೊತೆಗೆ ಹಂಚ್ಕೋಬೋದು. ಅದರ ಜೊತೆಗೆ ಯಾರಿಗಾದರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಷಯ ತಿಳಿಸ್ಬೇಕಂತಿದ್ರೆ ಅಂದರೆ ಖಂಡಿತ ಅದಕ್ಕೂ ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಾಯ್ ಮೇಡಮ್, ನಮಸ್ತೆ. ನಮ್ಮ ಹೆಸರು ಲತಾ ಅಂತ. ನಮಸ್ತೆ ಲತಾ ಅವ್ರು, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಶನಿವಾರ ಭಾನುವಾರ ರಜೆ ಇತ್ತು, ಏನೆಲ್ಲ ಮಾಡಿದ್ರಿ? ರಜೆ ಅಂದ್ರೆ ಎಂಜಾಯ್ ಮಾಡಿದ್ವಿ ಮೇಡಮ್. ಗುರು ಪ್ರವೇಶಕ್ಕೆ ಹೋಗಿದ್ವಿ ಅಕ್ಕನ ಮಗಳ ಮನೆ. ಓಕೆ, ಗೃಹ ಪ್ರವೇಶಕ್ಕೆ ಹೋಗಿದ್ರಿ? ಹಾ ಮೇಡಮ್. ಸೊ ಎಲ್ಲ ರಿಲೇಟಿವ್ಸ್ ಎಲ್ಲ ಸಿಕ್ಕಿದ್ರ? ಅವ್ರ ಜೊತೆಗೆಲ್ಲ ಮಾತಾಡಿ ಸ್ವಲ್ಪ ಟೈಮ್ ಮೇಡಮ್ ಎಂಜಾಯ್ ಮಾಡಿ ಬಂದ್ವಿ. ಎಂಜಾಯ್ ಮಾಡಿ ಬಂದ್ರಿ? ಮೇಡಮ್. ಓಕೆ, ಸೂಪರ್. ಸೊ ನಿಮ್ಗೆ ಯಾವ ದಿನ ಇಷ್ಟ ಆಗುತ್ತೆ ಜಾಸ್ತಿ ವಾರದಲ್ಲಿ, ಇಡೀ ಸೋಮವಾರದಿಂದ ಭಾನುವಾರ ತನಕ? ಎಲ್ಲ ವಾರನ ಸ್ಪೆಷಲ್ ಅಲ್ರಿ ಮೇಡಮ್ ಅವ್ರೆ. ಎಲ್ಲ ಗುರುವಾರ ಸ್ಪೆಷಲ್ ನನಗೆ. ಓಕೆ, ಸೊ ಎಲ್ಲಾನು ಸ್ಪೆಷಲ್ ನಿಮ್ಗೆ? ಮೇಡಮ್. ಸೊ ಇನ್ನೊಂದು ಒಂದು ಪ್ರಶ್ನೆ ಕೇಳ್ತಾ ಇದೀನಿ ಇವತ್ತು, ಜನರಲ್ ನಾಲೆಡ್ಜ್ ಕ್ವಿಜ್ ಅನ್ನ ಕೇಳ್ತಾ ಇದೀನಿ. ಸೊ ನಿಮ್ಗೊಂದು ಪ್ರಶ್ನೆ ಇದೆ, ಕೇಳಲಾ? ಕೇಳಿ ಮೇಡಮ್. ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? 31. ಸರಿಯಾದ ಉತ್ತರ 31. ಎಲ್ಲಾದ್ರೂ ಓದಿದ್ರಾ ಅಥವಾ ನೀವ್ಯಾರು ಇವಾಗ ನೋಡಿದ್ರ? 2 ಜಿಲ್ಲೆ ಮತ್ತೆ ಎಕ್ಸ್ಟ್ರಾ ಸೇರಿದಲ್ಲ, ಹಂಗಾಗಿ ನನ್ಗೆ ಈ ಕೇಳಿದ ತಕ್ಷಣ ಪಟ್ ಅಂತ ಗೊತ್ತಾಯ್ತು. ಪಟ್ ಅಂತ ಹೇಳ್ಬಿಟ್ರಿ, ಸರಿಯಾದ ಉತ್ತರ ಕೊಟ್ರಿ. ಸರಿನಾ? ಸೊ ಯಾವ್ದಾರು ಹಾಡು ಹೇಳ್ತೀರಾ ಇವತ್ತು? ನೋಡೋಣ ಮೇಡಮ್. ಹಾಡು ಹೇಳ್ ಹಾ, 31 ಜಿಲ್ಲೆ ಕರೆಕ್ಟು. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತೀವಿ. ಬಾಯ್. ಹಾ ಮೇಡಮ್, ಬಾಯ್. ಎಸ್, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತು ಕೇಳ್ತಾ ಇರುವಂಥ ರಸಪ್ರಶ್ನೆಗೆ ನೀವು ಕೂಡ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನಿಸ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತೀರಾ ಉಪಿಕಾ ಅವರೇ? ಒದಿಗೆರೆಯಿಂದ. ಏನ್ ಮಾಡ್ಕೊಂಡಿರೋದು ನೀವು? 7th ಓದ್ತಾ ಇದ್ದೀನಿ. 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ಹೌದು. ಓಕೆ, ಸೂಪರ್. ಯಾವ ಸ್ಕೂಲಲ್ಲಿ ಓದ್ತಾ ಇರೋದು? ಗೌರ್ಮೆಂಟ್ ಸ್ಕೂಲಲ್ಲಿ. ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದೀರಾ? ಓಕೆ, ಸೂಪರ್. ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಸ್ಕೂಲಲ್ಲಿ? ಇಂಗ್ಲಿಷ್. ಇಂಗ್ಲಿಷ್ ಅಂದ್ರೆ ತುಂಬಾ ಇಷ್ಟ. ಯಾಕೆ ಇಂಗ್ಲಿಷ್ ಇಷ್ಟ ಆಗುತ್ತೆ? ಚೆನ್ನಾಗ್ ಇಷ್ಟ ಇಂಗ್ಲಿಷ್, ಅದಕ್ಕೆ. ಈಸಿಯಾಗಿದೆ ಅಂತ ಇಷ್ಟ ಆಗುತ್ತಾ? ಹೌದು. ಓಕೆ, ಸೂಪರ್. ಸೊ ಯಾವ್ದಾರ ಪೋಯಮ್ ಹೇಳ್ತೀರಾ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು? ಹೇಳ. ಹಾ, ಹೇಳಿ. Boat sails in the rivers and ships sail on the seas, but clouds that say across the sky bar prettier for you please. ಅಷ್ಟೇ. ಹಾ, ಸೂಪರ್. ಸೊ ತುಂಬಾ ಚೆನ್ನಾಗಿ ಓದ್ತೀರಾ ಹಾಗಾದ್ರೆ ಇಂಗ್ಲಿಷ್ನ ನೀವು? ಹೌದು. ಓಕೆ, ಸೊ ಯಾರು ನಿಮ್ಮ ಫೇವ್ರೆಟ್ ರೈಟರು? ಯಾವ್ದಾದ್ರು ಲೆಸನ್ ತುಂಬಾ ಇಷ್ಟ ಇದೆಯಾ ನಿಮ್ಗೆ? ಲೆಸನ್ ಅಥವಾ ಪೋಯಮ್ ತುಂಬಾ ಇಷ್ಟ ಇರೋಂಥದ್ದು?
ಹಂಗ ಯಾರು ಇಲ್ಲ. ಓಕೆ ಬರ್ತಡೇ ವಿಶ್ ಮಾಡ್ಬೇಕಿತ್ತು. ಓಕೆ, ವಿಶ್ ಮಾಡಿ. 23ನೇ ತಾರೀಕು ನಮ್ ತಮ್ಮನ್ ಗಗನ್ ಅಂತ ಬರ್ತಡೇ ಇದೆ. ಓಕೆ, ಅವನಿಗೆ ಹ್ಯಾಪಿ ಬರ್ತಡೇ ಅಂತ ವಿಶ್ ಮಾಡ್ಬೇಕಿತ್ತು. ಖಂಡಿತ ತಿಳಿಸಿ. ಗಗನ್ ಅವ್ರಿಗೆ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಓಕೆನಾ? ಥ್ಯಾಂಕ್ ಯು. ನೀವೊಂದ್ಸಲ ವಿಶ್ ಮಾಡಿ ಅವ್ರಿಗೆ. ಹ್ಯಾಪಿ ಬರ್ತಡೇ ಗಗನ್. ಓಕೆ, ಸೊ ನಿಮ್ಮ ಫೇವ್ರೆಟ್ ಹೀರೋ ಯಾರು ಕನ್ನಡ ಇಂಡಸ್ಟ್ರಿಯಲ್ಲಿ? ಸುದೀಪ್. ಸುದೀಪ್ ಅವರಂದ್ರೆ ತುಂಬಾ ಇಷ್ಟ. ಯಾಕೆ ಇಷ್ಟ ಆಗ್ತಾರೆ ಸುದೀಪ್ ಅವರು? ತುಂಬಾ ಇಷ್ಟ ಅದಕ್ಕೆ. ತುಂಬಾ ಇಷ್ಟ ಅದಕ್ಕೆ. ಸೊ ಯಾವ ಸಿನಿಮಾ ಇಷ್ಟ ಅವ್ರದ್ದು? ನಾವು ಕೋಟಿಗೊಬ್ಬಟ್ಟು ಇಷ್ಟ. ಕೋಟಿಗೊಬ್ಬಟ್ಟು ಇಷ್ಟ. ಯಾವ್ದಾರ ಡೈಲಾಗ್ ಹೇಳ್ತಾರ ಅವ್ರದ್ದು? ಇಲ್ಲ. ಹಾಡು? ಹಂಗ್ ಬಾಳ ನೋಡಲ್ಲ, ಇಷ್ಟ. ಇಷ್ಟ ಅಷ್ಟೇ ಸುದೀಪ್ ಅವರು. ಓಕೆ, ಸೂಪರ್. ಸೊ ಎಷ್ಟು ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತೀರಿ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್. ಬಾಯ್. ಸೊ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಹಾಗೆ ಅವರ ತಮ್ಮ ಗಗನ್ ಅವ್ರದ್ದು 23ನೇ ತಾರೀಕು ಹುಟ್ಟುಹಬ್ಬದೆ ಅಂತ ಹೇಳ್ತಾ ಇದ್ರು. ಸೊ ಅವ್ರಿಗೂ ಕೂಡ ಇನ್ನು ಅಡ್ವಾನ್ಸ್ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ರು. ನೀವು ಕೂಡ ಯಾರಿಗಾದ್ರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಹಾಗೆ ಇವತ್ತು ನಾನು ಕೇಳ್ತಾ ಇರುವಂಥ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ಬೋದು. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಅಂದರೆ ಯಾರನ್ನ ಕರೀತಾರೆ? ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಯಾರನ್ನ ಕರೀತಾರೆ? ಸೊ ನೋಡೋಣ ಇದಕ್ಕೆ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ. ನೀವು ಕೂಡ ಉತ್ತರ ಹೇಳೋದಕ್ಕೆ ಪ್ರಯತ್ನಿಸ್ಬೋದು. ಹಾಗೆ ನಿಮಗೆ ಗೊತ್ತಿರೋಂಥ ಪ್ರಶ್ನೆಗಳನ್ನು ಕೂಡ ನನಗೆ ಕೇಳ್ಬೋದು. ನೋಡೋಣ ಇವತ್ತು ಯಾರೆಲ್ಲ ಮಾತಾಡ್ತಾರೆ, ಏನೆಲ್ಲ ಹೊಸ ಹೊಸ ಒಂದೊಂದು ಇನ್ಫಾರ್ಮೇಷನ್ ನಮ್ಮ ಜೊತೆಗೆ ಹಂಚ್ಕೋತಾರೆ ಅಂತ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ. ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬನ್ನಿ ಒಂದು ಸೂಪರ್ ಆಗಿರುವಂಥ ಹಾಡು. ಸೊ ಕ್ವಿಜ್ ಪ್ರಶ್ನೆಗಳನ್ನು ಇವತ್ತು ಕೇಳ್ತಾ ಇದ್ದೀನಿ. ನೀವು ಕೂಡ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಲತಾ ಅವರೇ, ಹೇಳಿ. ಯಾವ್ದಾರ ಹಾಡು ಹೇಳ್ತಾರೆ ಇವತ್ತು? ಇಲ್ಲ ಮೇಡಮ್, ಅಮ್ಮಗನ್ ಬರ್ತಡೇ ಪ್ರಜ್ವಲ್ ಪಾಟೀಲ್ ಅಂತ ತೋಣಸೆ. ಓಕೆ, ಅವಂದು ಬರ್ತಡೇ ಮೇಡಮ್, ಇವತ್ತು ವಿಶ್ ಮಾಡ್ಬೇಕಾಗಿತ್ತು. ಓಕೆ, ವಿಶ್ ಮಾಡಿ ಅವ್ರಿಗೆ. ನೀವೇ ಮಾಡಿ ಮೇಡಮ್. ಓಕೆ, ಪ್ರಜ್ವಲ್ ಅವರಿಗೆ ಇವತ್ತು, ಪ್ರಜ್ವಲ್ ಪಾಟೀಲ್ ಅವ್ರಿಗೆ ನಿಮ್ಮ ಕಡೆಯಿಂದ ಲತಾ ಅವ್ರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಲತಾ ಅವರಿಗೆ. ಕರೆ ಮಾಡ್ತೀರಿ. ಶುಭ ಸಂಜೆ. ಸಂಗೀತ ಹೇಳಿ. ಪುರಂದರದಾಸರು. ಕರ್ನಾಟಕದ ಮೊದಲ ಪಿತಾಮಹ ಸಂಗೀತದಲ್ಲಿ ಪುರಂದರದಾಸರಲ್ವಾ? ಸರಿಯಾದ ಉತ್ತರ ಹೇಳಿದ್ರಿ. ಯಾವ್ದಾರ ಹಾಡು ಗೊತ್ತಿದ್ಯಾ ಅವ್ರದ್ದು? ಕೀರ್ತನೆಗಳು? ಅದು ಕೀರ್ತನೆ ನೆನಪಿಲ್ಲ ಮೇಡಮ್ ನನಗೆ. ಯಾವ್ದಾರ ಫಿಲ್ಮ್ ಸಾಂಗ್ ಹೇಳ್ತೀರಾ? ಒಂದ್ 2 ಲೈನ್ ಟ್ರೈ ಮಾಡಿ. ಸಾಂಗ್ ಇಲ್ಲ. ಯಾವ್ದಾದ್ರು ಒಂದ್ 2 ಲೈನ್ ಟ್ರೈ ಮಾಡಿ, ಪರವಾಗಿಲ್ಲ. ಅದು ಬರಲ್ಲ ಮೇಡಮ್. ಓಕೆ, ಧನ್ಯವಾದಗಳಿಗೆ. ಕರೆ ಮಾಡ್ತೀರಿ ಲತಾ ಅವರೇ. ಬಾಯ್. ಥ್ಯಾಂಕ್ ಯು. ಬಾಯ್. ಎಸ್, ಲತಾ ಅವರು ಕೂಡ ಪ್ರಜ್ವಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ರು. ನೀವು ಕೂಡ ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳಾಗಿರ್ಬೋದು, ಏನಾದರೂ ವಿಷಯನ ಬೆಸ್ಟ್ ವಿಷಯನ ತಿಳಿಸ್ಬೇಕು ಅಂತಿದ್ರೆ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ವಿಷಯನ ಅವ್ರಿಗೆ ತಲುಪಿಸ್ಬೋದು. ಸೊ ಅದ್ರ ಜೊತೆಗೆ ಇವತ್ತು ನಾನು ಕೇಳ್ತಾ ಇರೋವಂಥ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನಿಸ್ಬೋದು. ಸಾಕಷ್ಟು ಪ್ರಶ್ನೆಗಳನ್ನು ನಿಮಗೋಸ್ಕರ ತಗೊಂಡು ಬಂದಿನಿ, ರಸಪ್ರಶ್ನೆಗಳನ್ನು ತಗೊಂಡು ಬಂದಿನಿ. ಅದಕ್ಕೂ ಕೂಡ ಉತ್ತರವನ್ನು ತಿಳಿಸ್ಬೋದು. ಹಾಗೆ ನಿಮಗೆ ಗೊತ್ತಿರೋಂಥ ಪ್ರಶ್ನೆಗಳನ್ನು ಕೂಡ ನನಗೂ ಕೇಳ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ರವಿಕುಮಾರ್, ಕೊಲಂಬಿಯಿಂದ. ಏನ್ ಮಾಡ್ಕೊಂಡಿದ್ದೀರಾ? ವ್ಯವಸಾಯ. ರೈತರು. ಓಕೆ, ಸದ್ಯಕ್ಕೆ ಏನ್ ಬೆಳೆ ಹಾಕಿದಿರಾ? ಹಲೋ, ಸದ್ಯಕ್ಕೆ ಏನ್ ಬೆಳೆ ಹಾಕಿದಿರಾ ನಿಮ್ಮ ಹೊಲದಲ್ಲಿ? ಅಡಿಕೆ ಇದೆ, ಓಕೆ, ಭತ್ತ, ಓಕೆ, ತೆಂಗು. ಸೂಪರ್. ಸೊ ಸೋಮವಾರ ಆಗಿರೋದ್ರಿಂದ ನೀವು ಈ ಥರ ರಜೆ ಏನಾರು ಮಾಡ್ತೀರಾ? ಇಲ್ಲ, ರೈತರಿಗೆ ಎಲ್ರಿ 365 ದಿನ ಕೆಲಸನೇ. ಓಕೆ, ಏನು ರಜಾ 365 ದಿನ ರಜಾ ಇರುತ್ತೆ, ಆ ತರ ಅದು. ನಿಮ್ಗೆ ಒಂದು ದಿನ ಯಾವ್ದಾರು ಟೈಮಿಂಗ್ಸ್ ಇಲ್ಲ ರೈತರಿಗೆ. ಓಕೆ, ಈ ರಾತ್ರಿ ಕರೆಂಟ್ ಕೊಡ್ತಾರೆ, ಅಷ್ಟೊತ್ತಿನ ಗದ್ದೆ ತೋಟಕ್ಕೆಲ್ಲ ನೀರು ಬಿಡಕ್ ಹೋಗ್ಬೇಕು. ಓಕೆ, ಹಾ, ನೀವೆಲ್ಲ ರಾತ್ರಿ ಆರಾಮ ಫ್ರೀ ಆಗಿರ್ತೀರಿ ಮನೆಯೊಳಗೆ. ಓಕೆ, ಹಾ, ನಾವು ಬ್ಯಾಟ್ರಿ ಹಿಡ್ಕೊಂಡು ಕತ್ಲದಾಗ ಹೋಗ್ಬೇಕು. ಹೌದು, ಓಕೆ. ಆ ತರ ರೈತರ ಕಷ್ಟ ಬಾಳ. ಓಕೆ, ಸೂಪರ್. ಡೇ ಕರೆಂಟ್ ಕೊಟ್ರೆ ಏನೂ ಆಗಲ್ಲ, ಹಾ, ನೈಟ್ ಕೊಡ್ತಾರಲ್ಲ ಬಹಳ ತೊಂದರೆ ಆಗುತ್ತೆ ರೈತರಿಗೆ. ಓಕೆ. ಆಮೇಲೆ ನಮ್ಮ ಸ್ನೇಹಿತರ ಮಗಳು ಹಾ, MS ಮಾಡ್ಲಿಕ್ಕೆ ಅಮೆರಿಕಕ್ಕೆ ಹೋಗಿದ್ದಾರೆ. ಅವರಿಗೆ ಆರ್ಥಿಕ ಶುಭಾಶಯಗಳು. ಯಶಸ್ವಿಯಾಗಿ ತನ್ನ ವಿದ್ಯಾಭ್ಯಾಸ, ಹೆಚ್ಚಿನ ವಿದ್ಯಾಭ್ಯಾಸ ಮುಗಿಸಿ ಓಕೆ, ವಾಪಸ್ ಆಗ್ಲಿ ಅಂತ ಹಾರೈಸ್ತೀನಿ. ತಮ್ಮ ಕಡೆಯಿಂದಲೂ ಹೇಳಿ. ಅವ್ರ ಹೆಸರು? ಸಹನಾ. ಎಸ್, ಸಹನಾ ಅವ್ರಿಗೆ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್, ಹಾಗೆ ಆಲ್ ದ ಬೆಸ್ಟ್. ಓಕೆನಾ? ನಮ್ಮ ಓಕೆ, ಸೊ ಇವತ್ತು ಕ್ವಿಜ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ನಿಮ್ಗೊಂದು ಪ್ರಶ್ನೆ ಇದೆ, ಕೇಳಲಾ? ಕೇಳಮ್ಮ. ಓಕೆ, ರಾಜ್ಯದ ಮೊದಲ CM ಯಾರು?
ಬಿಡಿ ಜೊತೆ. ಹೇಳಿ, ಟ್ರೈ ಮಾಡಿ ಹೇಳಿ. ಮೊದಲ CM ಹಾ, ಕರ್ನಾಟಕದ ಮೊದಲ CM ಯಾರು? ನೆನಪಿಲ್ಲ ಮೇಡಮ್. ಓಕೆ, ಇಲ್ಲಿ ಪರವಾಗಿಲ್ಲ, ನಾನು ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ಆನ್ಸರ್ ನೋಡ್ತಾ ಇರಿ. ಓಕೆನಾ? ಓಕೆ, ಎಸ್, ಧನ್ಯವಾದಗಳಿಗೆ ಕರೆ ಮಾಡ್ತೀರಿ. ಶುಭ ಸಂಜೆ. ಥ್ಯಾಂಕ್ ಯು. ಎಸ್, ಅವರು ಕೂಡ ಶುಭಾಶಯವನ್ನು ತಿಳಿಸ್ತಾ ಇದ್ರು. ನೀವು ಕೂಡ ಯಾರಿಗಾದ್ರೂ ಬೆಸ್ಟ್ ವಿಶಸ್ಸನ್ನು, ಹಾಗೆ ಇದೇ ರೀತಿ ಕಂಗ್ರ್ಯಾಚುಲೇಷನ್ಸ್ ಆಗಿರ್ಬೋದು, ಆಲ್ ದ ಬೆಸ್ಟ್ ಆಗಿರ್ಬೋದು ತಿಳಿಸ್ಬೇಕಂತಿದ್ರೆ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇದು ಒಂದು ಎಕ್ಸಾಮ್ ಸೀಸನ್ ಆಗಿರೋದ್ರಿಂದ ಸೊ ಎಲ್ಲ ಮಕ್ಕಳು ಕೂಡ ಇತ್ತೀಚೆಗೆ ಎಕ್ಸಾಮ್ಸ್ಗಳನ್ನು ಬರಿತಾ ಇರ್ತಾರೆ. ಮಾರ್ಚ್ ತಿಂಗಳು ಅಂತ ಕೇಳಿಸ್ಕೊಂಡ ತಕ್ಷಣವೇ ಎಲ್ಲರಿಗೂ ಕೂಡ ಎಕ್ಸಾಮ್ ಫಿಯರೇ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಸೊ ಮಾರ್ಚ್ ತಿಂಗಳಲ್ಲಿ ಯೂಶಲಿ ಎಲ್ಲರಿಗೂ ಕೂಡ ಎಕ್ಸಾಮ್ಸ್ ಇರುತ್ತೆ, ಫೈನಲ್ ಎಕ್ಸಾಮ್ಸ್ಗಳನ್ನು ಬರಿತಾ ಇರ್ತೀವಿ. ಸೊ ನೀವು ಕೂಡ ಯಾರಿಗಾದ್ರೂ ಅವ್ರ ಎಕ್ಸಾಮ್ಸ್ಗಳಿಗೆ ಆಲ್ ದ ಬೆಸ್ಟ್ನ ಹೇಳ್ತೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮಂಜುಳಾ ಅವ್ರು, ಹೇಗಿದ್ದೀರಾ? ಹಾ, ಚೆನ್ನಾಗಿದೆ ಮೇಡಮ್. ಸರ್, ನಿನ್ನೆ ಮನೆ ವೀಕೆಂಡ್ ಇತ್ತು, ಏನೇನೆಲ್ಲ ಮಾಡಿದ್ರಿ? ವೀಕೆಂಡ್ ಅಲ್ಲಿ ಏನು ಇಲ್ಲ ಮೇಡಮ್, ಮನೆ ಕ್ಲೀನ್ ಮಾಡ್ಕೊಂಡ್ವಿ ಅಷ್ಟೇ. ನಮ್ಮ ಮಗ ಬರ್ತಿದಾನಲ್ಲ ಅಬ್ರಾಡಿಂದ, ಅದಕ್ಕೆ ನೆಕ್ಸ್ಟ್ ವೀಕ್ ಬರ್ತಾ ಇದ್ದಾನೆ. ಓಕೆ, ಮನೆ ಎಲ್ಲ ಕ್ಲೀನ್. ಮನೆಯೆಲ್ಲ ಕ್ಲೀನ್ ಮಾಡಿದ್ರಿ? ಹಾ ಮೇಡಮ್. ಓಕೆ, ಸೂಪರ್. ಸೊ ಇವತ್ತು ಒಂದು ಕ್ವಿಜ್ ಕ್ವಶನ್ಸ್ನ ಕೇಳ್ತಾ ಇದ್ದೀನಿ. ಸೊ ಒಂದು ಪ್ರಶ್ನೆ ಇದೆ ನಿಮಗೆ, ಕೇಳ? ಹಾ ಮೇಡಮ್. ಸೊ ರಾಜ್ಯದ ಮೊದಲ CM ಯಾರು? ಮೊದಲ CM KC ರೆಡ್ಡಿನಾ? ಫುಲ್ ಹೇಳಿ. ಫುಲ್ ಅವ್ರ ಹೆಸರು ಕರೆಕ್ಟ್ ಗೊತ್ತಿಲ್ಲ. KC ರೆಡ್ಡಿ ಇರ್ಬೇಕು ಅಂತ ಅನ್ಕೊಂಡಿದ್ದೆ ನಾನು. ಓಕೆ, ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀರಾ ಹಾಗಾದ್ರೆ? ಇಲ್ಲ ಅಂದ್ರೆ KC ರೆಡ್ಡಿ ಅಲ್ಲ ಅಂತಂದ್ರೆ ಕೆಂಪೇಗೌಡನಾ? ಅಲ್ಲ. ನಿಮ್ಗೆ ರೆಡ್ಡಿ ಅಂತ ನೆನಪಿದೆ, ಆದ್ರೆ ಯಾರು ಅಂತ ನೆನಪಾಗ್ತಾ ಇಲ್ಲ. ಹೌದಾ? ನೀಲಂ ಸಂಜೀವ ರೆಡ್ಡಿನಾ? ಅಲ್ವಾ? ಓಕೆ, ಇಲ್ಲಿ ಪರವಾಗಿಲ್ಲ, ಇದ್ರೆ ಹಾಡು ಹೇಳ್ತೀರಾ ಇವತ್ತು ಕಾರ್ಯಕ್ರಮದಲ್ಲಿ? ಹೇಳ್ತೀನಿ ಉತ್ತರನ. ಹಾ ಮೇಡಮ್, ಆಯ್ತು. ಕರೆಂಟ್ ಇಲ್ಲ ಮೇಡಮ್, ಆನ್ಸರ್ ಹೇಳ್ತಿ. ಕರೆಂಟ್ ಇಲ್ಲ. ಓಕೆ, ಚಂಗಲರಾಯ ರೆಡ್ಡಿ ಅವರು. ಹೌದಾ? ಓಕೆ. ಹಾ ಮೇಡಮ್, ಹಾಡು ಹೇಳು ಅಂತ ಅಂದ್ರಲ್ಲ. ಹೇಳಿ, ಹಾಡು ಹೇಳಿ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೋ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೋ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ದಟ್ಸ್ ಆಲ್ ಮೇಡಮ್. ವಾಹ್, ಸೂಪರ್. ಥ್ಯಾಂಕ್ ಯು ಸೊ ಮಚ್. ಈಗ ಕರೆ ಮಾಡ್ತಾ ಇರಿ ಮಂಜುಳಾ. ಮೇಡಮ್, ಇವತ್ತು ಒಬ್ರಿಗೆ ವಿಶ್ ಮಾಡ್ಬೇಕಿತ್ತು ಮೇಡಮ್, ವೆಡ್ಡಿಂಗ್ ಆನಿವರ್ಸರಿ ಇತ್ತು. ಓಕೆ, ತಿಳಿಸಿ, ಅವ್ರ ಹೆಸರು ಹೇಳಿ. ವಿದ್ಯಾ ಮುರುಗೇಂದ್ರಪ್ಪ ಅವರಿಗೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ವಿದ್ಯಾ ಹಾಗೆ ಮುರುಗೇಂದ್ರಪ್ಪ ಅವರಿಗೆ ನಿಮ್ಮ ಕಡೆಯಿಂದ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಮಂಜುಳಾ ಅವರಿಗೆ, ಕರೆ ಮಾಡ್ತೀರಿ. ಶುಭ ಸಂಜೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಬಾಯ್. ಎಸ್, ಮಂಜುಳಾ ಅವರು ಕರೆ ಮಾಡಿದ್ರು. ಅವರು ಕೂಡ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಇದ್ರು. ನೀವು ಕೂಡ ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ತಿಳಿಸ್ಬೇಕು ಅಂತಿದ್ರ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಕೀರ್ತನ. ನಮಸ್ತೆ ಕೀರ್ತನ ಅವ್ರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಅಂಡೇರಿಂದ. ಓಕೆ, ಏನು ಮಾಡ್ಕೊಂಡಿರೋದು ನೀವು? 6th ಸ್ಟ್ಯಾಂಡರ್ಡ್. 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ಯಾವ ಸ್ಕೂಲಲ್ಲಿ? ಗೌರ್ಮೆಂಟ್ ಸ್ಕೂಲಲ್ಲಿ. ಗೌರ್ಮೆಂಟ್ ಸ್ಕೂಲ್ ಓದ್ತಾ ಇದ್ದೀರಾ. ಸೊ ಯಾರು ನಿಮ್ಮ ಫೇವ್ರೆಟ್ ಟೀಚರ್ ನಿಮ್ಮ ಸ್ಕೂಲಲ್ಲಿ? ಅನಿತಾ ಮ್ಯಾಮ್ ಅಂತ. ಏನು ತಗೋತಾರೆ ಅವರು? ಮ್ಯಾಥ್ಸ್ ಮತ್ತೆ ಸೈನ್ಸ್. ಓಕೆ, ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಕನ್ನಡ. ಕನ್ನಡ ಅಂದರೆ ತುಂಬ ಇಷ್ಟ. ಯಾಕೆ ಇಷ್ಟ ಆಗುತ್ತೆ ಕನ್ನಡ ನಿಮಗೆ? ನಮ್ಮ ಮಾತೃಭಾಷೆನೇ ಕನ್ನಡ ಮ್ಯಾಮ್, ಅದು ಜಲ್ದಿ ಅರ್ಥ ಆಗುತ್ತೆ. ಓಕೆ, ಸೊ ಜಲ್ದಿ ಅರ್ಥ ಆಗುತ್ತೆ ಕನ್ನಡ, ಅದರಿಂದ ಕನ್ನಡ ಇಷ್ಟ. ಮ್ಯಾಮ್. ಸೊ ಮುಂದೆ ಏನಾಗಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ಟೀಚರ್ ಆಗ್ಬೇಕಂತಿದ್ರಾ? ಸೂಪರ್ ಕೀರ್ತನ ಅವರೇ, ಒಳ್ಳೆ ಡ್ರೀಮ್ನ ಇಟ್ಕೊಂಡಿದ್ರಾ. ನೀವು ಅನ್ಕೊಂಡದೆಲ್ಲ ಸಕ್ಸಸ್ಫುಲ್ ಆಗಲಿ. ಸೊ ಇವತ್ತು ಕ್ವಿಜ್ ಕ್ವಶನ್ಸನ್ನು ಕೇಳ್ತಾ ಇದ್ದೀನಿ. ನಿಮ್ಗೊಂದು ಪ್ರಶ್ನೆ ಇದೆ, ಕೇಳಲಾ? ಮ್ಯಾಮ್, ಟ್ರೈ ಮಾಡ್ತೀನಿ. ಓಕೆ, ಸೊ ಕನ್ನಡದ ಮೊದಲ ಸಿನಿಮಾ ಯಾವುದು ಗೊತ್ತಿದೆಯಾ? ಇಲ್ಲ ಮ್ಯಾಮ್.
ಗೊತ್ತಿಲ್ಲ. ಓಕೆ, ಸೊ ಕನ್ನಡದ ಮೊದಲ ಸಿನಿಮಾ ಹೇಳ್ತೀನಿ ಉತ್ತರನ, ಮುಂದೆ ಕಾರ್ಯಕ್ರಮ ನೋಡ್ತಾ ಇರಿ, ಓಕೆನಾ? ಸೊ ಯಾವ್ದಾರ ಪೋಯಮ್ ಹೇಳ್ತೀರಾ ನೀವು, ನಿಮ್ಗೆ ಗೊತ್ತಿರೋ ಅಂಥದ್ದು? ಮ್ಯಾಮ್ ಇಂಗ್ಲಿಷ್ ಹೇಳ್ತೀನಿ. ಖಂಡಿತ ಹೇಳಿ. I often contemplate my childhood mom. I am a mother now, and so I know artwork is mixed together with the full. You learn that when you raised me long ago. I think of all the things you give to me. Sacrifice, devotion, love and tears. Your heart, your mind, your education, your energy and soul. All these you spent on me throughout the years. You lured me with a never feeling love. You give me strength and sweet security, and then you did the hardest thing of all. You let me separate and set me free. Every day I try my best to be a mother like the mom you were to me. I love you, mom. ಸೂಪರ್, ತುಂಬ ಚೆನ್ನಾಗಿದೆ ಅಲ್ವಾ ಪೋಯಮು? ಯಾರು ಬರ್ದಿರೋದನ್ನ? ಮ್ಯಾಮ್ ಯಾರು ಬರ್ದಿರೋದು ಇದನ್ನ? ಎಫ್ ಜಾನು. ಓಕೆ, ಸೂಪರ್. ಸೊ ಒಳ್ಳೆ ಪೋಯಮನ್ನ ಹೇಳಿದ್ರಿ. ಸೊ ನಿಮ್ಮ ಎಕ್ಸಾಮ್ ಯಾವಾಗಿದೆ ನೆಕ್ಸ್ಟು? 6th ಸ್ಟ್ಯಾಂಡರ್ಡ್ ಎಕ್ಸಾಮು? ಮ್ಯಾಮ್ 6th ಸ್ಟ್ಯಾಂಡರ್ಡ್ ಫೈನಲ್ ಎಕ್ಸಾಮ್ ಯಾವಾಗಿದೆ? ಮ್ಯಾಮ್ ಮಾರ್ಚ್ ಅಂತ ಹೇಳಿದ್ದಾರೆ ಮ್ಯಾಮ್, ಡೇಟ್ ಹೇಳಿಲ್ಲ. ಓಕೆ, ಎಲ್ಲ ಓದ್ಕೊಂಡಿದ್ದೀರಾ, ಪ್ರಿಪೇರ್ ಆಗಿದ್ದೀರಾ ಎಕ್ಸಾಮ್ಗೆ? ಓಕೆ, ಸೂಪರ್, ಚೆನ್ನಾಗಿ ಮಾಡಿ. ಸೊ ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ ನೀವು? ಮ್ಯಾಮ್ ಹೇಳಿ. ಮ್ಯಾಮ್ ಇವತ್ತು ನಮ್ಮ ತಮ್ಮ ದರ್ಶನ್ ಅಂತ ಅವ್ನ ಬರ್ತಡೆ. ಓಕೆ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ದರ್ಶನ್. ಸೊ ದರ್ಶನ್ ಅವ್ರಿಗೆ ಕೀರ್ತನ ಅವರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಓಕೆನಾ? ಮ್ಯಾಮ್ ಧನ್ಯವಾದಗಳು ಕೀರ್ತನ ಅವ್ರು, ಇದೇ ರೀತಿ ಕರೆ ಮಾಡ್ತೀರಿ ಕಾರ್ಯಕ್ರಮಕ್ಕೆ. ಮ್ಯಾಮ್ ಸರಿ, ಥ್ಯಾಂಕ್ ಯು, ಬೈ ಬೈ. ಮ್ಯಾಮ್ ಒಂದು ಕ್ವಶನ್ ಕೇಳಲಾ? ಕ್ವಶನ್ ಕೇಳ್ತೀರಾ? ಕೇಳಿ. ಮ್ಯಾಮ್ ಸುರೇಶ್ ಅವ್ರ ಅಪ್ಪನಿಗೆ 4 ಜನ ಮಕ್ಕಳು. ಓಕೆ. ಫಸ್ಟ್ನೇ ಮಗನ ಹೆಸರು ಜನವರಿ, 2ನೇ ಮಗನ ಹೆಸರು ಫೆಬ್ರವರಿ, 3ನೇ ಮಗನ ಹೆಸರು ಮಾರ್ಚ್, 4ನೇ ಮಗನ ಹೆಸರು ಏನ್ ಮ್ಯಾಮ್? ಸುರೇಶ್. ಮ್ಯಾಮ್ ಸರಿ, ಹೇಳಿ. ಸುರೇಶ್ ಮ್ಯಾಮ್. ಕರೆಕ್ಟ್ ಹೇಳಿದ್ನಾ? ಮ್ಯಾಮ್. ಸೊ ಈ ರೀತಿ ಟ್ರಿಕ್ಕಿ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ನೀವೇನಾದ್ರು ಎಕ್ಸಾಮ್ಸ್ಗಳು ತಗೊಂಡ್ರೆ, ಗೌರ್ಮೆಂಟ್ ಎಕ್ಸಾಮ್ಸ್ ತಗೊಂಡ್ರೆ, ಓಕೆನಾ? ಸೊ ಪ್ರಿಪೇರ್ ಆಗ್ತಾರೆ ಈ ಥರ ಕ್ವಶನ್ಸ್ಗಳಿಗೆ. ಥ್ಯಾಂಕ್ ಯು ಸೊ ಮಚ್, ಚೆನ್ನಾಗಿರೋ ಕ್ವಶನ್ ಅನ್ನ ಕೇಳಿದ್ರಿ. ಹೀಗೆ ಕರೆ ಮಾಡ್ತೀರಿ ಕೀರ್ತನ ಅವರೇ ಕಾರ್ಯಕ್ರಮಕ್ಕೆ. ಸರಿ ಮ್ಯಾಮ್, ಬಾಯ್. ಥ್ಯಾಂಕ್ ಯು, ಬೈ ಬಾಯ್. ಸರ್ ಕೂಡ ತುಂಬ ಚೆನ್ನಾಗಿ ಮಾತಾಡೋದ್ರ ಜೊತೆಗೆ ಒಂದು ಚೆನ್ನಾಗಿರೋ ಪೋಯಮನ್ನು ಕೂಡ ಹೇಳಿದರು. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ಇವತ್ತು ನಾನು ಕೇಳ್ತಾ ಇರೋವಂಥ ಪ್ರಶ್ನೆಗಳಿಗೆ ನೀವು ಕೂಡ ಉತ್ತರ ಹೇಳೋದಕ್ಕೆ ಪ್ರಯತ್ನಿಸ್ಬೋದು. ಸೊ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ, ಕನ್ನಡದ ಮೊದಲ ಸಿನಿಮಾ ಯಾವುದು ಅಂತ. ಸೊ ಅವ್ರಿಗೆ ಗೊತ್ತಾಗಲಿಲ್ಲ ಉತ್ತರ, ನೀವು ಕೂಡ ಅದನ್ನು ಹೇಳೋದಕ್ಕೆ ಟ್ರೈ ಮಾಡ್ಬೋದು. ನಿಮ್ಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು ಹೇಳಿ? ವಿನಯ್ ಕುಮಾರ್ ಅವರೇ. ಉತ್ತರ ಗೊತ್ತಾಯ್ತು ಮೇಡಮ್. ಹಾ, ಹೇಳಿ. ಸತಿ ಸುಲೋಚನಾ. ಎಸ್, ಸರಿಯಾದ ಉತ್ತರ, ಸತಿ ಸುಲೋಚನಾ. ನೋಡಿದಿರಾ ಸಿನಿಮಾನ? ವೆಡ್ಡಿಂಗ್ ಆನಿವರ್ಸರಿ ಮೇಡಮ್. ಹಾ, ಹೇಳಿ. ನಾಗಭೂಷಣ ಅಂಡ್ ಮೈ ಪುಷ್ಪಕ್ಕ ವೆಡ್ಡಿಂಗ್ ಆನಿವರ್ಸರಿ ಮೇಡಮ್ ಟುಡೇ. ಎಸ್, ಪುಷ್ಪ ಹಾಗೆ ನಾಗಭೂಷಣ್ ಅವ್ರಿಗೆ ನಿಮ್ಮ ಕಡೆಯಿಂದ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು, ಓಕೆನಾ? ಓಕೆ ಮೇಡಮ್. ಮೇಡಮ್ ಹಾ, ಹೇಳಿ. ಹಂಗ್ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ನಿನ್ಗೆ ಈ ಜಾಗ ಕರ್ಕೊಂಡ್ ಬಂದಿತ್ತು. ನಿನಗೆ ಪ್ರಮೋಷನ್ ಕೊಟ್ಟಿರೋದು ನೀನ್ ಡಿಪಾರ್ಟ್ಮೆಂಟ್, ಆದ್ರೆ ಮಾಡಿರೋಡಿಗೆ ಪೋಸ್ಟಿಂಗ್ ಆಗ್ತದೆ ನಾನು. ಇಷ್ಟವಾದ ಮೇಡಮ್. ಓಕೆ, ಎಸ್, ಧನ್ಯವಾದಗಳಿಗೆ ಕರೆ ಮಾಡ್ತಾರೆ ವಿನಯ್ ಕುಮಾರ್. ಶುಭ ಸಂಜೆ. ಎಸ್, ಅವರು ಸರಿಯಾದ ಉತ್ತರವನ್ನು ಹೇಳಿದರು. ಸತಿ ಸುಲೋಚನಾ ಬಂದು ಸರಿಯಾದ ಉತ್ತರ ಈ ಪ್ರಶ್ನೆಗೆ. ಕನ್ನಡದ ಮೊದಲ ಸಿನಿಮಾ ಅದು. ಸೊ ಸತಿ ಸುಲೋಚನಾ ಅನ್ನುವಂಥದ್ದು. ಸೊ ಅವ್ರು ಸರಿಯಾದ ಉತ್ತರವನ್ನು ಹೇಳಿದರು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ.
ಹಾಯ್ ಹೆಲೋ ನಮಸ್ತೆ ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಸಿಂಧು ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಅರಗನಹಳ್ಳಿ ಅಂತ ಊರಿಂದ. ಓಕೆ, ಏನು ಮಾಡ್ಕೊಂಡಿರೋದು ನೀವು? 8th ಸ್ಟ್ಯಾಂಡರ್ಡ್ ಓದ್ತಾ ಇರೋದು. 8th ಸ್ಟ್ಯಾಂಡ್ ಓದ್ತಾ ಇದ್ದೀರಾ? ಸೂಪರ್. ಸೊ ಯಾವ ಸ್ಕೂಲಲ್ಲಿ? ಗೌರ್ಮೆಂಟ್ ಸ್ಕೂಲ್. ಗೌರ್ಮೆಂಟ್ ಸ್ಕೂಲ್. ಓಕೆ. ಸೊ ಎಸ್, ನಿಮ್ಮ ಸ್ಕೂಲಲ್ಲಿ ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಕುಸುಮಾ ಮ್ಯಾಮ್ ಅಂತ. ಯಾಕೆ ಇಷ್ಟ ಆಗ್ತಾರೆ ಅವರು? ಕುಸುಮಾ ಮ್ಯಾಮ್ ಯಾಕೆ ಇಷ್ಟ ಆಗ್ತಾರೆ ಕುಸುಮಾ ಮ್ಯಾಮ್? ಮ್ಯಾಥ್ಸ್ ತಗೊಂತಾರೆ, ಅದಕ್ಕೆ ಇಷ್ಟ. ಮ್ಯಾಥ್ಸ್ ತಗೋತಾರೆ, ಯಾಕೆ ನಿಮಗೆ ಮ್ಯಾಥ್ಸ್ ಇಷ್ಟನಾ? ಎಸ್ ಮ್ಯಾಥ್ಸ್. ಸೊ ಮ್ಯಾಥ್ಸ್ ಇಷ್ಟ, ಹಾಗಾಗಿ ಮ್ಯಾಥ್ಸ್ ತಗೊಳ್ಳೋ ಕುಸುಮಾ ಮ್ಯಾಮ್ ಕೂಡ ಇಷ್ಟ ಆಗ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ. ಎಸ್ ಮ್ಯಾಮ್. ಓಕೆ, ಸೂಪರ್. ಸೊ ಇದರ ಪೋಯಮ್ ಹೇಳ್ತೀರಾ ಇವತ್ತು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋವಂಥದ್ದು? ಎಸ್ ಮ್ಯಾಮ್. ಹಾಂ, ಹೇಳಿ. ಬ್ಯೂಟಿ is a scene in the sunlight that is the birds start frowning. ಇಷ್ಟ ಮ್ಯಾಮ್ ಬರೋದು. ಓಕೆ, ಸೂಪರ್. ಸೊ ಎಸ್, ನೀವು ಮುಂದೆ ಏನಾಗಬೇಕು ಅಂತ ಅನ್ಕೊಂಡ್ರೆ ದೊಡ್ಡವರಾದ್ಮೇಲೆ? ಪೊಲೀಸ್. ಪೊಲೀಸ್ ಆಗಬೇಕು ಅಂತ ಅನ್ಕೊಂಡಿದ್ರಾ? ಯಾಕೆ ಪೊಲೀಸ್ ಆಗಬೇಕು ಅನ್ನೋಂಥ ಕನಸಿರೋದು ನಿಮಗೆ? ಪೊಲೀಸ್ ಇಷ್ಟ ಮ್ಯಾಮ್, ಅದಕ್ಕೆ. ಪೊಲೀಸ್ ಆಗಬೇಕು ಅಂತ ಕನಸಿದೆ. ಏನು ಮಾಡ್ತೀರಾ ಪೊಲೀಸ್ ಆದರೆ ನೀವು? ಜನಗಳನ್ನೆಲ್ಲ ಕಾಯ್ತೀವಿ ಮ್ಯಾಮ್. ಹೇಳಿ. ಎಲ್ಲ ಜನರನ್ನು ಕಾಯ್ತೀರಾ? ಓಕೆ, ಸೂಪರ್. ಸೊ ಇವತ್ತು ಕ್ವಿಜ್ ಕ್ವಶನ್ಸನ್ನು ಕೇಳ್ತಾ ಇದ್ದೀನಿ. ನಿಮಗೊಂದು ಪ್ರಶ್ನೆ ಇದೆ, ಕೇಳಲಾ? ಎಸ್ ಮ್ಯಾಮ್. ಸೊ ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ಯಾರು? ಕುವೆಂಪು. ಭಾರತ ರತ್ನ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ಯಾರು? ಗೆಸ್ ಮಾಡಿ. ಅವರೊಬ್ಬರು ಇಂಜಿನಿಯರ್, ಫುಲ್ ಫೇಮಸ್ ಇಂಜಿನಿಯರ್. ಕೇಳಿಸ್ಕೊಂಡ್ರೆ ಇವರ ಅಂತೀರಾ? ಹೌದು, ಗೊತ್ತಿತ್ತು ನನಗೆ ಅಂತೀರಾ? ಮ್ಯಾಮ್ ಗೊತ್ತಾಗಿಲ್ಲ. ಗೊತ್ತಾಗ್ಲಿಲ್ವಾ? ಸೊ ಇಲ್ಲಿ ಪರವಾಗಿಲ್ಲ, ಕಾರ್ಯಕ್ರಮ ನೋಡ್ತಾ ಇರಿ, ಉತ್ತರವನ್ನ ಹೇಳ್ತೀನಿ. ಓಕೆನಾ? ಎಸ್, ಹೇಳಿ. ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಎಸ್ ಮ್ಯಾಮ್. ಹಾಂ, ಹೇಳಿ. ಯಾರಿಗೆ? ಜಾಹ್ನವಿ ಅಂತ ಮ್ಯಾಮ್. ಓಕೆ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಓಕೆ, ಸೊ ನಿಮ್ಮ ಕಡೆಯಿಂದ ಜಾನ್ವಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಎಸ್ ಮ್ಯಾಮ್. ನೀವೊಂದ್ಸಲ ವಿಶ್ ಮಾಡಿ ಜಾನ್ವಿ ಅವ್ರಿಗೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಜಾಹ್ನವಿ. ಎಸ್, ಥ್ಯಾಂಕ್ ಯು ಸೊ ಮಚ್. ಹೀಗೆ ಕರೆ ಮಾಡ್ತೀರಿ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಹಾಗೆ ನಾನು ಕೇಳಿದಂಥ ಪ್ರಶ್ನೆಗೆ ಪ್ರಯತ್ನ ಮಾಡಿದ್ರು ಉತ್ತರ ಹೇಳೋದಕ್ಕೆ. ಸೊ ಗೊತ್ತಾಗಲಿಲ್ಲ ಅಂತ ಕಾಣಿಸುತ್ತೆ. ನನ್ನ ಪ್ರಶ್ನೆ ಬಂದು ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ಯಾರು ಅಂತ ಕ್ಲೂ ಕೂಡ ಕೊಟ್ಟೆ, ಇವರು ಇಂಜಿನಿಯರ್ ಅಂತ. ಸೊ ಆದರೂ ಟ್ರೈ ಮಾಡಿದ್ರು. ಸೊ ಅವ್ರಿಗೂ ಕೂಡ ಗೊತ್ತಾಗಲಿಲ್ಲ. ನೀವು ಕೂಡ ನಿಮಗೆ ಉತ್ತರ ಗೊತ್ತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಹಾಗೆ ನಿಮಗೆ ಉತ್ತರ ಗೊತ್ತಿದ್ರೆ ಅದನ್ನು ಕೂಡ ತಿಳಿಸ್ಬೋದು. ಜೊತೆಗೆ ನಿಮಗೆ ಏನಾರು ಹೊಸ ಹೊಸ ಪ್ರಶ್ನೆಗಳು ಗೊತ್ತಿದ್ರೆ ಅದನ್ನು ನನಗೂ ಕೂಡ ಕೇಳ್ಬೋದು. ಸೊ ಬನ್ನಿ, ಇನ್ನೊಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್ ಹೆಲೋ ನಮಸ್ತೆ ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ನೇತ್ರ ಅಂತ ಹೇಳಿ. ನಮಸ್ತೆ ನೇತ್ರ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ದಾವಣಗೆರೆಯಿಂದ. ಓಕೆ, ಏನು ಮಾಡ್ಕೊಂಡಿರೋದು ನೀವು? ನಾವು ಹೌಸ್ ವೈಫ್. ಹೌಸ್ ವೈಫ್. ಸೂಪರ್. ಎಷ್ಟು ವರ್ಷ ಆಯಿತು ನಿಮ್ಮ ಮದುವೆ ಆಗಿ ನೇತ್ರ ಅವರೇ? ನಮ್ಮ ಮದುವೆ 16 ವರ್ಷ ಆಯ್ತು. 16 ವರ್ಷ ಆಯಿತು. ಓಕೆ, ಸೂಪರ್. ಸೊ ಇವತ್ತು ನಾನು ಕ್ವಿಜ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಸೊ ನಿಮ್ಗೊಂದು ಪ್ರಶ್ನೆ ಇದೆ, ಕೇಳಲಾ? ಓಕೆ, ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಎಸ್, ಸರಿಯಾದ ಉತ್ತರ. ಸರ್ ಎಂ ವಿಶ್ವೇಶ್ವರಯ್ಯ. ಹೇಗೆ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು? ಕರೆಕ್ಟಾಗಿ ಹೇಳಿದ್ರಿ. ಯಾರಾದ್ರೂ ಹೇಳ್ಕೊಟ್ರಾ? ಗೆಸ್ ಮಾಡಿದ್ರಿ. ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ರಿ. ಕರೆಕ್ಟಾಗಿ ಗೆಸ್ ಮಾಡಿದ್ರಿ ನೀವು. ಹೌದ್ರಾ? ಕರೆಕ್ಟ್ ಇದೆ ಆನ್ಸರ್. ಹೌದು, ಸರಿಯಾದ ಉತ್ತರ ಅದು. ಓಕೆ, ಸೊ ನೀವು ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ. ನಿಮ್ಮ ಫೇವ್ರೆಟ್ ಹೀರೋ ಯಾರು? ನಮ್ಮ ಫೇವರೇಟ್ ಹೀರೋ ಪುನೀತ್ ರಾಜ್ಕುಮಾರ್. ಓಕೆ, ಅವರ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುವಂಥದ್ದು? ರಾಜ್ಕುಮಾರ್ ಸಿನಿಮಾ ಇಷ್ಟ ಆಗುತ್ತೆ. ಓಕೆ, ಸೂಪರ್. ಯಾವ್ದಾರ ಹಾಡು ಹೇಳ್ತೀರಾ ನೀವು, ನಿಮಗೆ ಗೊತ್ತಿರುವಂಥದ್ದು ಸಿನಿಮಾದು? ಇಲ್ಲ ಮೇಡಮ್, ಹಾಡೇನು ಹೇಳಲ್ಲ. 2 ಲೈನ್ ಟ್ರೈ ಮಾಡಿ, ನಿಮ್ಗೆ ಗೊತ್ತಿರೋಂಥ ಸಿನಿಮಾ ಹಾಡು ಯಾವ್ದು ಗೊತ್ತಿದೆಯಾ ಅದು? ಓಕೆ, ಹೇಳಿ. ನಿಮ್ಮ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಯಾರಿಗೂ ಇಲ್ಲ ಮೇಡಮ್. ಓಕೆ, ಸೊ ನಿಮಗೆ ಶುಭ ಸಂಜೆ. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ.
ಹಾ ಸರಿ. ಥ್ಯಾಂಕ್ ಯು, ಬಾಯ್. ಸರ್ ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ರು. ಸರ್ ಎಂ ವಿಶ್ವೇಶ್ವರಯ್ಯ ಸರಿಯಾದ ಉತ್ತರ, ಕರೆಕ್ಟಾಗಿ ಗೆಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ಇವತ್ತು ನಾನು ಕೇಳ್ತಾ ಇರೋವಂಥ ಕ್ವಿಜ್ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನಿಸ್ಬೋದು. ಹಾಗೆ ನಿಮ್ಮ ಬಳಿ ಕೂಡ ಯಾರಿಗಾದರೂ ಶುಭಾಶಯನ ತಿಳಿಸ್ಬೇಕಂತ ಇದ್ದರೆ ಸೊ ಅದಕ್ಕೂ ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಯಾರಿಗಾದರೂ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಯಾರಿಗಾದರೂ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನಾಗಿರ್ಬೋದು, ಅಥವಾ ನಿಮ್ಮ ಬಳಿ ಯಾರಿಗಾದರೂ ಏನಾದ್ರು ಆಲ್ ದ ಬೆಸ್ಟ್ ಮೆಸೇಜ್ ತಲುಪಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಹಾಗೆ ನಿಮ್ಮ ಒಂದು ಪ್ರೀತಿಯ ಶುಭಾಶಯವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ತಲುಪಿಸಬಹುದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ನಮಸ್ತೆ ಭಾವನಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ, ಟಿವಿಯಿಂದ ದೂರ ಬಂದ್ಬಿಡಿ. ಏನ್ ಮಾಡ್ಕೊಂಡಿರೋದು ನೀವು ಭಾವನಾ ಅವರೇ? ಟಿವಿ ವಾಲ್ಯೂಮ್ ತುಂಬಾನೇ ಕೇಳಿಸ್ತಾ ಇದೆ. ನನ್ನ ಧ್ವನಿ ನನಗೆ ಕೇಳಿಸ್ತಾ ಇದೆ. ಓಕೆ, ಫಸ್ಟ್ ಪಿ ಯು. ಏನು ತಗೊಂಡ್ರಿ ನೀವು? ಸೈನ್ಸಾ, ಕಾಮರ್ಸಾ, ಆರ್ಟ್ಸಾ? ಆರ್ಟ್ಸ್ ತಗೊಂಡಿದ್ರಾ? ಸೂಪರ್. ಸೊ ಎಸ್, ಒಂದು ಪ್ರಶ್ನೆ ಇದೆ ಇವತ್ತು. ಕ್ವಿಜ್ ಕ್ವಶನ್ಸ್ನ ಕೇಳ್ತಾ ಇದ್ದೀನಿ. ಪ್ರಶ್ನೆ ಇದೆ, ನಿಮಗೆ ಕೇಳಲಾ? ಓಕೆ. ಸೊ ರಾಜ್ಯದ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಪೂರ್ವಕ್ಕೆ, ನಮ್ಮ ರಾಜ್ಯದ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಸೊ ಕ್ಲೂ ಕೊಟ್ಬಿಟ್ರೆ ಹೇಳ್ಬಿಡ್ತೀರಾ? ಕಾವೇರಿ. ಪೂರ್ವ, ಪೂರ್ವ ದಿಕ್ಕುಗಳು ಗೊತ್ತಾಗುತ್ತಾ ನಿಮಗೆ ಕನ್ನಡದಲ್ಲಿ? ಏನು? ಪೂರ್ವ ದಿಕ್ಕಿಗೆ ಹರಿಯುವ ನದಿ ಯಾವುದು? ರಾಜ್ಯದ ಪೂರ್ವ ದಿಕ್ಕಿಗೆ. ಗೊತ್ತಾಗ್ತಿಲ್ಲ. ಎಲ್ಲಿ, ಪರವಾಗಿಲ್ಲ. ಸೊ ಯಾವ್ದಾದ್ರು ಪೋಯಮ್ ಹೇಳ್ತೀರಾ ನಿಮ್ಗೆ ನೆನಪಿರೋವಂಥದ್ದು, ನಿಮ್ಮ ಟೆಕ್ಸ್ಟ್ ಬುಕ್ ಇರೋವಂಥದ್ದು ಯಾವ್ದಾದ್ರು? ಏನು? ಯಾವ್ದಾದ್ರು ಪೋಯಮ್, ಕತೆ ಏನಾದ್ರು ಹೇಳ್ತೀರಾ? ಹಾಡು ಹೇಳಕ್ ಇಷ್ಟಪಡ್ತೀನಿ. ಹಾಡು ಹೇಳ್ತೀರಾ? ಖಂಡಿತ ಹೇಳಿ. ಅದು ಗಜ ಫಿಲಂ ಲಾಸ್ಟ್ ಐತಲ್ಲ. ಓಕೆ, ಹೇಳಿ. ಓ ಮನಸ್ಸೆ ಮನಸ್ಸೆ ನಿನಗೊಂದು ಮನಸ್ಸೆ, ಕೈಯ ಮುಗಿವೆ ಕಣ್ಕರಿಸೆ, ಪ್ರೀತಿ ಹೇಳಿ ಸಹಕರಿಸೆ, ಮನಸ್ಸೆ ಮನಸ್ಸೆ ಒಮ್ಮೆ ಸಮ್ಮತಿಸೆ, ಹೋಗು ಮುನ್ನ ನನ್ನ ಗೆಳತಿ, ತಿರುಗಿ ನೋಡೆ ಒಂದು ಸರತಿ, ಇಲ್ಲಿ ಒಂದು ಪ್ರಾಣ ನಿನ್ನ ಪ್ರೀತಿ ಕೇಳಿದೆ, ಕೆಲವು ಪ್ರೀತಿ ಹೀಗೆ ಗರ್ಭದಲ್ಲೇ ಕರಗುವುದಂತೆ, ಕೆಲವು ಮಾತ್ರ ಯಾಕೋ ಹೊರಗೆ ಬರದೆ ನರಳುವುದಂತೆ, ಮನಸ್ಸೆ ಮನಸ್ಸೆ ಒಮ್ಮೆ ಸಮ್ಮತಿಸೆ. ಥ್ಯಾಂಕ್ ಯು. ಓಕೆ, ಸೂಪರ್. ತುಂಬ ಚೆನ್ನಾಗಿ ಹಾಡನ್ನ ಹೇಳಿದ್ರಿ. ನೀವು ದರ್ಶನ್ ಅವ್ರ ಫ್ಯಾನಾ? ಏನು? ದರ್ಶನ್ ಅವ್ರಂದ್ರೆ ಇಷ್ಟನಾ ನಿಮಗೆ? ಹೌದು. ಓಕೆ, ಸೂಪರ್. ಎಸ್, ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ನನ್ನ ಬೆಸ್ಟಿ ಬರ್ತ್ಡೇ ಇವತ್ತು. ಅವ್ರ ಹೆಸರು? ವಿನೋದಾ ಬಾಯ್. ಎಸ್, ಅವರಿಗೆ, ವಿನೋದ ಬಾಯಿ ಅವರಿಗೆ ನಿಮ್ಮ ಕಡೆಯಿಂದ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನೀವಂತಲ್ಲ ವಿಶ್ ಮಾಡಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮೈ ಡಿಯರ್ ಬೆಸ್ಟಿ. ಹಾಂ, ಸೂಪರ್. ಎಸ್, ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ ಕಾರ್ಯಕ್ರಮಕ್ಕೆ. ಸರಿ. ಥ್ಯಾಂಕ್ ಯು, ಬಾಯ್ ಬಾಯ್. ಸೊ ಅವರು ಕೂಡ ಅವರ ಬೆಸ್ಟಿಗೆ ವಿಶಸ್ಸನ್ನ ತಿಳಿಸ್ತಾ ಇದ್ರು, ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ರು. ನೀವು ಕೂಡ ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳಾಗಿರ್ಬೋದು, ಅಥವಾ ಆಲ್ ದ ಬೆಸ್ಟ್ ಹಾಗೆ ಬೆಸ್ಟ್ ವಿಶಸ್ಸನ್ನ ತಲುಪಿಸ್ಬೇಕಂತಿದ್ರೆ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಜೊತೆಗೆ ನಾನು ಕೇಳ್ತಾರಂಥ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಓಕೆ, ಹೇಳಿ ಅವ್ರೆ. ಈ ಪೂರ್ವ ದಿಕ್ಕಿಗೆ ಹರಿಯುವ ನದಿ ಕಾವೇರಿ. ಪೂರ್ವ ದಿಕ್ಕಿಗೆ ಹರಿಯುವ ನದಿ, ಪೂರ್ವಕ್ಕೆ ಹರಿಯುವ ನದಿ. ಅಲ್ಲ, ಟಿವಿ ವಾಲ್ಯೂಮ್ ಜಾಸ್ತಿ ಇದೆ ಲತಾ ಅವ್ರೆ. ನನ್ನ ವಾಯ್ಸ್ ನನಗೆ ಕೇಳಿಸ್ತಿದೆ. ಓಕೆ, ಟ್ವಿನ್ಸ್ ನದಿಗಳಿರುತ್ತಲ್ವಾ, ಹರಿಹರದಲ್ಲಿ ನದಿ ಇದೆ, ಟ್ವಿನ್ಸ್ ನದಿ, ಅದರಲ್ಲಿ ಒಂದು ನದಿ. ಓಕೆ, ಎಸ್, ಥ್ಯಾಂಕ್ ಯು ಸೊ ಮಚ್. ಈಗ ಕರೆ ಮಾಡ್ತಿರ್ಲತ್ತವ್ರೆ, ಬಾಯ್ ಬಾಯ್.
ಸೊ ಅವರು ಕೂಡ ಉತ್ತರ ಹೇಳೋದಕ್ಕೆ ಪ್ರಯತ್ನಿಸಿದ್ರು ಲತಾ ಅವರು. ಸೊ ನೋಡೋಣ ಇದಕ್ಕೆ ಮತ್ತೆ ಯಾರಾದರೂ ಉತ್ತರವನ್ನು ಕೊಡ್ತಾರೆ ಅಂತ. ಸೊ ನಿಮಗೂ ಕೂಡ ಉತ್ತರ ಗೊತ್ತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ರಾಜ್ಯದ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಸೊ ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮೇಡಮ್, ವಿನಯ್ ಕುಮಾರ್. ಹೇಳಿ ವಿನಯ್ ಕುಮಾರ್ ಅವರೇ. ತುಂಗಭದ್ರಾ. ತುಂಗಭದ್ರಾ ಅಲ್ಲ, ಕೇವಲ ತುಂಗ. ತುಂಗ ಕರೆಕ್ಟಾಗಿ ಹೇಳಿದ್ರಿ, ತುಂಗ. ಹಾ. ಎಸ್, ಥ್ಯಾಂಕ್ ಯು ಸೊ ಮಚ್. ಸರಿಯಾದ ಉತ್ತರ ಆಗಿ ಕರೆ ಮಾಡ್ತೀರಿ. ಶುಭ ಸಂಜೆ. ಮೇಡಮ್ ಹಾ, ಒಂದು ಹಾಡು ಹೇಳ್ತೀನಿ ಮೇಡಮ್. ಹಾಡು ಹೇಳಿ. ಓಕೆ, ಟೈಮ್ ಆಗಿದೆ ಇವತ್ತು. ಇವತ್ತು ಟೈಮ್ ಆಗಿಬಿಟ್ಟಿದೆ. ಓಕೆ, ನಾಳೆ ಹೇಳ್ತೀನಿ ತಗೊಳ್ಳಿ ಮೇಡಮ್. ಓಕೆ, ಎಸ್, ಧನ್ಯವಾದಗಳು. ಎಸ್, ಅವರು ಕೂಡ ಕರೆಕ್ಟಾದ ಉತ್ತರವನ್ನು ಹೇಳಿದ್ರು. ರಾಜ್ಯದ ಪೂರ್ವಕ್ಕೆ ಹರಿಯುವ ನದಿ ಬಂದು ಉತ್ತರ ಬಂದು ತುಂಗ. ಸರಿಯಾದ ಉತ್ತರ ತುಂಗ. ಸೊ ಅವರು ಕೂಡ ಆಲ್ಮೋಸ್ಟ್ ಹೇಳಿದ್ರು, ಸರಿಯಾದ ಉತ್ತರವನ್ನು ಹೇಳಿದ್ರು. ಸೊ ಇವತ್ತು ಸಾಕಷ್ಟು ನಾನು ಪ್ರಶ್ನೆಗಳನ್ನು ಕೇಳಿದೆ, ಜನರಲ್ ನಾಲೆಜ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ. ಸೊ ಎಲ್ಲರೂ ಕೂಡ ಉತ್ತರವನ್ನು ಕೊಟ್ಟರು. ಅದರ ಜೊತೆಗೆ ಸೊ ಎಲ್ಲ ಸಾಕಷ್ಟು ಪೋಯಮ್ಸ್ಗಳನ್ನ ಇವತ್ತು ಕೂಡ ನಾವು ಕೇಳಿಸ್ಕೊಂಡ್ವಿ. ಸೊ ಇವತ್ತಿನ ಕಾರ್ಯಕ್ರಮ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ತಾ ಇದ್ದೀನಿ. ಸೊ ಒಂದು ಕಥೆಯನ್ನು ಹೇಳಿ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತೀನಿ. ಸೊ ನನಗೆ ಗೊತ್ತಿರೋವಂಥ ಕತೆ, ರೀಸೆಂಟಾಗಿ ಕಥೆಯನ್ನು ಓದಿದೆ, ತುಂಬ ಚೆನ್ನಾಗಂತ ಅನಿಸ್ತು, ನಿಮ್ಮ ಜೊತೆಗೂ ಹಂಚ್ಕೋಬೇಕು ಅಂತ ಇದನ್ನು ಕೇಳಿಸ್ಕೊಂಡು ಬಂದೆ. ಸೊ ಏನಪ್ಪ ಆ ಕತೆ ಅಂತಂದರೆ, ಸೊ ಒಂದು ಬಾರಿ ಒಬ್ಬ ಪ್ರಯಾಣಿಕ ಇರ್ತಾನೆ. ಸೊ ಒಂದು ಪೂರ್ತಿ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಒಂದು ಮರದ ಕೆಳಗೆ ಸ್ವಲ್ಪ ನೆರಳು ಅಂತ ಅನ್ಸುತ್ತೆ ಅವನಿಗೆ. ಸೊ ಅಲ್ಲಿ ಕುತ್ಕೋತಾನೆ. ಸೊ ಅಲ್ಲಿ ಕುತ್ಕೊಂಡು ಅಪ್ಪ ಇಲ್ಲೊಂದು ಸ್ವಲ್ಪ ಹಾಸಿಗೆ ಇದ್ರೆ ಚೆನ್ನಾಗಿರ್ತಲ್ಲ ಅಂತ ಅನ್ಕೊತಾನೆ. ಸೊ ಹಾಸಿಗೆ ಬಂದ್ಬಿಡ್ತು ಅವ್ನ ಕೆಳಗೆ. ಒಬ್ಬ ಹಾಸಿಗೆನೂ ಬಂದ್ಬಿಡ್ತಲ್ಲ, ಇದನ್ನ ಇಷ್ಟು ಚೆನ್ನಾಗಿದೆ, ಏನಾದ್ರು ತಿನ್ನೋಕೆ ಊಟ ಗೀಟ ಇದ್ರೆ ಚೆನ್ನಾಗಿರುತ್ತೋ ಅಂತ ಅನ್ಕೋತಾನೆ. ಸೊ ಊಟ ಎಲ್ಲ ಬಂದ್ಬಿಡುತ್ತೆ. ಸೊ ಅದನ್ನೆಲ್ಲ ನೋಡಿ ಅವ್ನಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ಸೊ ಎಲ್ಲ ಸಿಗ್ತದೆ, ನಾನು ಅನ್ಕೊಂಡಿದ್ದೆಲ್ಲ ಅಂತ ಅನ್ಕೊಂಡು ಇಷ್ಟಕ್ಕೊಂದು ಬಂಗಾರ ಬೇಕು ನನಗೆ ಅಂತ ಅನ್ಕೋತಾನೆ. ಸೊ ಬಂಗಾರ ಕೂಡ ಅವ್ನ ಎದುರಿಗೆ ಬಂದ್ಬಿಡುತ್ತೆ. ಸೊ ಫುಲ್ ಖುಷಿ ಆಗ್ಬಿಡುತ್ತೆ ಅವನಿಗೆ. ಸುಮ್ಮನೆ ಅದನ್ನೆಲ್ಲ ನೋಡ್ತಾ ಇರುವಂಥ ಟೈಮಲ್ಲಿ ಸೊ ಇದೆಲ್ಲ ಮಾಯ ಆಗಿಲ್ಲ, ಒಂದು ಹುಲಿ ಬಂದ್ಬಿಟ್ರೆ ಹೆಂಗಿರುತ್ತೆ ಅಂತ ಅನ್ಕೊಂಡ್ಬಿಡ್ತಾನೆ. ಸೊ ಹಾಗೆ ಹುಲಿ ಕೂಡ ಬಂದ್ಬಿಡುತ್ತೆ. ಸೊ ಇದು ಕೊನೆಗೆ ಹುಲಿ ಬಂದು ಅದನ್ನು ಅವನನ್ನು ತಿಂದ್ಬಿಡುತ್ತೆ. ಸೊ ಇದು ಒಂದು ಕತೆ ಏನು ಹೇಳುತ್ತಪ್ಪ ಅಂತಂದರೆ ನಮ್ಮ ಪಾಸಿಟಿವ್ ಥಿಂಕಿಂಗ್ನ ಹೇಳುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ಸೊ ನಮ್ಮ ಹತ್ರ ಕೂಡ ಅದೇ ರೀತಿ ಕೆಲಸಗಳು ಆಗ್ತಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಾವೇನೋ ಒಳ್ಳೊಳ್ಳೇದು ಅನ್ಕೋತೀವಿ, ನನಗೇನೋ ಒಳ್ಳೇದಾಗುತ್ತೆ ಅಂತ. ಸೊ ಒಳ್ಳೇದಾಗುತ್ತೆ. ಸೊ ಎಲ್ಲಿ ನಾವೇನೋ ನೆಗೆಟಿವ್ ಥಾಟ್ ಬಂದುಬಿಡ್ತು ಅಂತಂದರೆ, ಏನೋ ಒಂದು ಕೆಟ್ಟದಾಗ್ಬಿಟ್ರೆ ಅಂತ ಯೋಚನೆ ಮಾಡಿಬಿಡ್ತೀವಿ. ಸೊ ಆಲ್ಮೋಸ್ಟ್ ಕೆಟ್ಟದೇ ಆಗುತ್ತೆ ಅವಾಗ. ಸೊ ಅದೇ ರೀತಿಯಲ್ಲಿ ನಮ್ಮ ಒಂದು ವಿಶ್ವಾಸ, ನಮಗೆ ಇಲ್ಲ ಒಳ್ಳೇದಾಗುತ್ತೆ ಅನ್ನೋ ಅಂತ ವಿಶ್ವಾಸ ಇಟ್ಕೊಂಡು ಮುಂದೆ ಹೋಗಬೇಕು ಅಂತ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಕತೆ. ಸೊ ಹಾಗಾಗಿ ನಿಮ್ಮ ಜೊತೆಗೆ ಇದನ್ನು ಹಂಚ್ಕೊಂಡಿದ್ದೀನಿ. ಸೊ ಇದನ್ನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಇದನ್ನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಇದರ ಮರುಪ್ರಸಾರ ನಾಳೆ ಬೆಳಗ್ಗೆ 10:00 V1 ಚಾನಲ್ ಆಗುತ್ತೆ. ಅದನ್ನು ಕೂಡ ನೀವು ಖಂಡಿತವಾಗ್ಲೂ ನೋಡ್ಬೋದು. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗಿರಿ ಆಡ್ಸ್ ಅಂತ. ನೀವು ನಮಸ್ತೆ ದಾವಣಗೆರೆ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲ ವೀಡಿಯೋಸ್ ಕೂಡ ಸಿಗುತ್ತೆ. ಅಲ್ಲಿ ಕೂಡ ಹೋಗಿ ನಮ್ಮ ಎಲ್ಲ ವೀಡಿಯೋಸ್ನ ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಜೊತೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ V1 ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.